ಧನ್ಯವಾದ. ಸೊ ಈಗ ನಾವು ಕಾರ್ಯಕ್ರಮನ ಶುರು ಮಾಡುವಂತ ಸಮಯ ಆಗಿದೆ. ಪರಿವರ್ತನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಲ್ಲರಿಗೂ. ಪರಿವರ್ತನೆ ಅಂದ್ರೆ ಜಗದ ನಿಯಮ. ಪರಿವರ್ತನೆ ಎಲ್ಲರಿಗೂ ಅವಶ್ಯಕವಾಗಿ ಬೇಕು. ಪರಿವರ್ತನೆ ಪ್ರತಿಯೊಬ್ಬ ಮನುಷ್ಯ ಇಷ್ಟಪಡ್ತಾನೆ. ಅಂದ್ರೆ ಒಂದು ಹುಳ ಚಿಟ್ಟೆ ಆಗಿ ಬದಲಾಗತ್ತೆ, ಅದನ್ನ ನಾವು ಪರಿವರ್ತನೆ ಅಂತ ಹೇಳ್ತೀವಿ. ಓಕೆ, ಇದನ್ನ ಟ್ರಾನ್ಸ್ಫಾರ್ಮೇಶನ್. ಮತ್ತೆ ಆ ಚಿಟ್ಟೆ ರಿಟರ್ನ್ ಹುಳ ಆಗುದಿಲ್ಲ. ಹುಳ ಆಗಿದ್ದಾಗ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರುವುದಿಲ್ಲ, ಬಟ್ ಚಿಟ್ಟೆ ಆದಾಗ ಅದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಅದು ಒಂದು ಉನ್ನತವಾದಂತ ಫ್ರೀಡಮ್ ಸಿಗುತ್ತೆ. ಸೊ ಹಾಗಾಗಿ ಅದು ಚೆನ್ನಾಗಿ ಕಾಣುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಸೊ ಇದೇ ಚೇಂಜಸ್. ಆ ರೀತಿ ಉನ್ನತವಾದ ಈಗಿರುವ ಜೀವನ ಶೈಲಿ ಏನಿದೆ, ಇದಕ್ಕಿಂತ ಇನ್ನೂ ರಿಚ್ ಆಗಿರುವಂತ ಲೈಫ್ ಸ್ಟೈಲ್, ಚೆನ್ನಾಗಿರುವ ಜೀವನ ಶೈಲಿ ನಮ್ಗೆಲ್ರಿಗೂ ಬೇಕಾಗಿದೆ. ಸೊ ಹಾಗಾಗಿ ನಾವೆಲ್ಲರೂ ಈ ಪರಿವರ್ತನೆ ಕಾರ್ಯಕ್ರಮಕ್ಕೆ ಈಗೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದೀವಿ. ಸೊ ಹಾಗಾದ್ರೆ ಪರಿವರ್ತನೆ ಕಾರ್ಯಕ್ರಮ ಏನು, ಸ್ಲೈಡ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಈ ಕಾರ್ಯಕ್ರಮದ ನೋಡ್ತಾ ಹೋಗ್ತೀರಾ. ನಮ್ಮ ಲೈಫ್ ಕಂಪ್ಲೀಟ್ ಜರ್ನಿ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೋಚ್ ಬದಲೋ, ದುನಿಯಾ ಬದಲೋ, ಕುದುಕೋ ಬದಲೋ. ಸೊ ಇಲ್ಲಿ ನಿಮ್ಗೆ ಸ್ಟೇಟ್ಮೆಂಟ್ ಕಾಣ್ತಾ ಇದೆ 3. ಸೋಚ್ ಬದಲೋ ಅಂದ್ರೆ ಯೋಚನೆಗಳನ್ನ ಬದಲಾಯಿಸಿ ಅಂತ ಹೇಳ್ತಿದ್ದಾರೆ. ನಮ್ಮ ಜೀವನ ಬದಲಾವಣೆ ಆಗ್ಬೇಕಾದ್ರೆ, ನಮ್ಮ ಜೀವನ ಬದಲಾಗ್ಬೇಕು ಅಂತ ಹೇಳಿದ್ರೆ ಸೊ ಯೋಚನೆಗಳು ಬದಲಾಗ್ಬೇಕು. ಯೋಚನೆಗಳು ಬದಲಾಗೋದ್ರಿಂದ ನಮ್ಮನ್ನ ನಾವು ಬದಲಾಯಿಸ್ಕೊಂತೀವಿ. ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋದ್ರಿಂದ ದುನಿಯಾ ಬದಲಾಗತ್ತೆ ಅಂತ ಸಮೀರ್ ಮೋದಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮಹಾನ್ ವ್ಯಕ್ತಿ ಇದ್ದಾರೆ, ಅವ್ರ ಬಗ್ಗೆ ನೆಕ್ಸ್ಟ್ ಆಮೇಲೆ ನಿಮ್ಗೆ ಪರಿಚಯ ಮಾಡ್ಲಿಕ್ಕಿದ್ದೀನಿ ನಾನು. ಈಗ ಆಲ್ರೆಡಿ ಹೊಸ ಜೀವನ, ಒಳ್ಳೆ ಜೀವನ, ಇನ್ನೂ ಉನ್ನತವಾದ ಜೀವನ ನಾವು ಬಯಸ್ತಾ ಇದೀವಿ. ಹೌದು, ಆದ್ರೆ ನಮ್ಗೆಲ್ರೂ ಕನಸಿದೆ. ನಾನು ದೊಡ್ಡ ದೊಡ್ಡ ಕನಸುಗಾರರ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಬಹಳ ಹೆಮ್ಮೆ ಇದೆ ನಂಗೆ, ಬಹಳ ಖುಷಿ ಇದೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಬಹಳ ಕಾತುರದಿಂದ, ಆತುರದಿಂದ, ಕುತೂಹಲದಿಂದ ಏನಿರ್ಬೋದು ಅಂತ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಖಂಡಿತ ಇದೇ ಕುತೂಹಲ ಇನ್ನೊಂದು 40 ಮಿನಿಟ್ಸ್ ಇದ್ದದ್ದೇ ಹೋದಾದ್ರೆ ಸೊ ನಿಜವಾದ ಲೈಫ್ ಚೇಂಜಸ್ ಸಿಗುತ್ತೆ ಈ ಕಾರ್ಯಕ್ರಮದ ಮೂಲಕ. ನಮಗೆ ಕನಸುಗಳು ಅಂದ್ರೆ ಏನು? ರಾತ್ರಿ ನಿದ್ದೆಯಲ್ಲಿ ಬರ್ದು ಕನಸ ಅಲ್ಲ, ನೈಟ್ ನಿದ್ದೆ ಬಾರ್ದಿದ್ದಾಗೆ ಮಾಡುದು ಕನಸು. ಯಾವುದು ನಿದ್ದೆಯಲ್ಲಿ ಬರುತ್ತದೆ ಕನಸಲ್ಲ, ಯಾವುದು ನಿದ್ದೆನ ಕೆಡಿಸುತ್ತೋ ಅದು ಕನಸು ಅಂತ. ನಮ್ಮ ನಿದ್ದೆ ಕೆಡಿಸುವಂತ ಸಾಕಷ್ಟು ಕನಸುಗಳು ನಮ್ಮ ಮುಂದೆ ಇದೆ. ನಮ್ಮ ಸ್ವಂತ ಮನೆ ಕಟ್ಟುವುದಿರ್ಬೋದು, ತುಂಬಾ ಜನರಿಗೆ ಡಿಸ್ಟರ್ಬ್ ಮಾಡುತ್ತೆ. ಬೇರೆ ಎಲ್ಲ ಮನೆ ನೋಡಿದಾಗ ನಾವು ಯಾವಾಗ ಕಟ್ಟೋದು ಅನ್ನೋ ಕನಸು ಇರುತ್ತೆ ಅಲ್ವಾ. ಯಾವ್ದೋ ಒಂದು ಲಕ್ಸುರಿ ಕಾರ್ ಹೋಯ್ತು ಅಂದಾಗ ನಮ್ ಗಮನ ಒಂದ್ಸರಿ ಆ ಕಡೆ ಹೋಗುತ್ತೆ. ಯಾಕೆಂದ್ರೆ ನಮಗೂ ಅದು ಬೇಕು ಅಂತ. ಅಂಡ್ ಈ ಕೋವಿಡ್ ಟೈಮಲ್ಲಿ ನಮ್ಮ ಫ್ಯಾಮಿಲಿ ನಾವು ಕಾರಲ್ಲಿ ಓಡಾಡ್ಸ್ಬೇಕು ಅನ್ನೋದು ಆಸೆ ಇರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ. ಅಥವಾ ಕೆಲವರಿಗೆ ಫೈನಾನ್ಷಿಯಲಿ ಸೆಕ್ಯೂರ್. ಈ ಕೋವಿಡ್ ಬಂದಾಗ ನಾವು ಲೈಫಲ್ಲಿ ಸೆಕ್ಯೂರ್ ಇಲ್ಲ, ಫೈನಾನ್ಷಿಯಲಿ ಸೆಕ್ಯೂರ್ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ. ಸೊ ಇನ್ನೂ ಚೆನ್ನಾಗಿ ಸೆಕ್ಯೂರ್ ಆಗಿರ್ಬೇಕು. ಏನೇ ಸಿಚುವೇಶನ್ ಹೇಗೆ ಬಂದ್ರು ಒಂದೇ ತರ ನಾವು ದುಡಿತಾ ಇಲ್ಲ ಅಂದ್ರೂ ನನ್ಗೆ ಸಂಪಾದನೆ ಬರ್ತಾ ಇರ್ಬೇಕು ಅನ್ನೋ ಕನಸು ನಮ್ಗಿರುತ್ತೆ. ಬೇರೆ ಬೇರೆ ದೇಶ ನೋಡ್ಬೇಕು, ಸುತ್ತಬೇಕು, ಕೋಶ ಓದ್ಬೇಕು, ಆಗಿಲ್ಲ ಅಂದ್ರೆ ದೇಶಾರು ಸುತ್ತಬೇಕು ಅನ್ನೋ ಆಸೆ ಇರುತ್ತೆ. ರೆಕಗ್ನೇಷನ್ ನಮ್ಗೆ ಸಾಕಷ್ಟು ನಾವು ಪಡ್ಕೊಂಡಿದೀವಿ ಜೀವನದಲ್ಲಿ, ಬಟ್ ನಮ್ಮನ್ನ ಯಾರು ಗುರುತಿಸ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಗುರುತಿಸ್ತಾ ಇಲ್ವಲ್ಲ ಯಾರು ಅನ್ನೋದು ಒಂದು ಕೊರಗಿದೆ ಅಲ್ವಾ. ಎಸ್, ನಮ್ಮನ್ನು ಗುರುತಿಸ್ಬೇಕು. ಅಂಡ್ ನಮ್ಗೆ ತಕ್ಕ ಮಟ್ಟಿಗೆ ಎಲ್ಲದೂ ಲೈಫಲ್ಲಿ ಸಿಕ್ಕಿದೆ, ಬಟ್ ನಾವು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ. ಅಂಡ್ ನಮ್ಮ ಜೀವನ ಪರ್ಯಂತ ಅವರು ನೆನ್ಸ್ಕೊಳ್ಳೋ ತರ ನಾವೇನಾದ್ರೂ ಸಹಾಯ ಮಾಡ್ಬೇಕು ಜನರಿಗೆ ಅನ್ನುವ ಆಸೆನೂ ನಮ್ಗೆ ಇರುತ್ತೆ. ಅದು ನಮ್ಮ ಕನಸಾಗಿರುತ್ತೆ. ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದೀವಿ, ಇನ್ನೂ ಒಳ್ಳೆ ಎಜುಕೇಶನ್ ಕೊಡ್ಬೋದಾ, ಅದು ನಮ್ಮ ಕನಸಾಗಿರುತ್ತೆ. ಜೊತೆಗೆ ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದು ಸಹಿತ ಒಂದು ಕನಸಾಗಿರುತ್ತೆ ಸಾಕಷ್ಟು ಜನಕ್ಕೆ. ಹಾಗಾದ್ರೆ ಇಷ್ಟೆಲ್ಲ ಕನಸುಗಳ ನಡುವೆ ನಾವು ಕನಸು ಇಟ್ಕೊಂಡು ಬದುಕ್ತಾ ಇದೀವಿ. ಆದ್ರೆ ಜೀವನದಲ್ಲಿ ಕನಸುಗಳು ಇದೆ, ಆದ್ರೆ ಕನಸಿನಂತೆ ನಾವು ಬದುಕ್ತಾ ಇದ್ದೀವ ಅನ್ನೋದು ಒಂದು ಪ್ರಶ್ನೆ ನಮ್ದು. ಈಗ ನಮ್ಮ ಕನಸಿನಂತೆ ನಾವು ಬದುಕ್ತಾ ಇದೀವ, ನಾವು ಅನ್ಕೊಂಡಿತರ ಬದುಕ್ತಿದೀವ, ಅಥವಾ ಬಂದಂಗೆ ಬದುಕ್ತಿದೀವ? ಸೊ ಹೇಗ್ ಬರ್ತಾ ಇದೆ ಹಾಗೆ ನಡೀತಾ ಇದೆ, ಬಿಟ್ರೆ ಯಾವುದೇ ರೀತಿಯ ನಮ್ಮ ಕನಸಿನ ಹಿಂದೆ ನಾವು ಓಡ್ತಾ ಇಲ್ಲ, ನಮ್ಮ ಕನಸಿನಂತೆ ನಾವು ಬದುಕ್ತಾ ಇಲ್ಲ. ಕನಸಿನಂತೆ ಯಾಕೆ ಬದುಕಕ್ಕೆ ಆಗ್ತಿಲ್ಲ ಅಂತ ರೀಸನ್ ನೋಡಿದ್ರೆ, ನಮ್ಗೆ ನನಸು ಮಾಡಿಕೊಳ್ಳುವುದು ದೂರಿನ ಮಾತು. ಏನಾಗಿದೆ, ಇವತ್ತು ಬದುಕುವುದೇ ಕಷ್ಟ ಆಗಿದೆ. ಯಾಕಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ಕರೀತಾರೆ. ಅಂದ್ರೆ ಬದುಕುವುದಕ್ಕೆ ವೆಚ್ಚ ಜಾಸ್ತಿ ಆಗ್ತಾ ಇದೆ. ನಮ್ಮ ಮಿನಿಮಮ್ ಏನಿದೆ, ನಮ್ಮ ಎಕ್ಸ್ಪೆನ್ಸ್ ಏನಿದೆ, ಮಂತ್ಲಿ ಎಕ್ಸ್ಪೆನ್ಸ್ ಏನಿದೆ, ನಮ್ಮ ಏನು ಬಜೆಟ್ ಅಂತ ನಾವೇನ್ ಕರಿತೀವಿ ಮಿಡಲ್ ಕ್ಲಾಸ್ ಅಲ್ಲಿ, ಸೊ ನಮ್ ಬಜೆಟ್ ಏನಾಗ್ತಿದೆ, ಬರ್ತಾ ಬರ್ತಾ ಟೈಟ್ ಆಗ್ತಿದೆ. ಯಾಕಂದ್ರೆ 1960 100 ರೂಪಾಯಿ ಇದ್ರೆ ಒಂದು ಫ್ಯಾಮಿಲಿ ತಿಂಗಳು ಚೆನ್ನಾಗಿ ಕಳಿಬೋದಿತ್ತು. ನಾವು ಕೇಳಿದ್ವಿ, ನಮ್ಮ ತಂದೆ ನಮ್ಮ ತಾತನ ಕಾಲ ಇದು.
ಇನ್ನು 1980 ಅವಾಗ ಮೋಸ್ಟ್ಲಿ ನಾವು ದುಡಿಯಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ 1000 ರೂಪೀಸ್ ಇದ್ರೆ ಒಂದ್ ತಿಂಗಳು ನಾರ್ಮಲ್ ಆಗಿ ಕಳಿಬೋದಿತ್ತು. ನಾಟ್ ಲಕ್ಸುರಿ ಬಟ್ ಬೇಸಿಕ್ ನೆಸೆಸಿಟಿಗೆ. ಬಟ್ 20 ವರ್ಷದಿಂದ ನಮ್ಗೆ ಗೊತ್ತಿದೆ, ನಮ್ಗೆಲ್ಲ ಬುದ್ಧಿ ಬಂದಿದೆ ಏನಂದ್ರೆ 10 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ 2000 ಇಸ್ವಿಯಲ್ಲಿ 10,000 ಇದ್ದಿದ್ರೆ 10,000 ಇದ್ದಿದ್ರೆ ನಮ್ಮ ತಿಂಗಳು ಖರ್ಚು ಏನಿದೆ ಅದು ಕಳೀತಾ ಇತ್ತು. ಈಗ ಅದೇ ಜಾಗದಲ್ಲಿ ಎಷ್ಟು ಬೇಕಾಗ್ತಿದೆ? 10,000 ಬೇಕಾಗಿರೋ ಜಾಗದಲ್ಲಿ 1 ಲಕ್ಷ ಬೇಕಾಗ್ತಿದೆ. ಅಂದ್ರೆ ನಮ್ಮ ಸಂಪಾದನೆಗಿಂತ ವೇಗವಾಗಿ, ನಮ್ಮ ಸಂಪಾದನೆ ಇಷ್ಟು ವೇಗವಾಗಿ ಬೆಳೀತಾ ಇದೆಯಾ? ಇಲ್ಲ, ಖರ್ಚು ಮಾತ್ರ ವೇಗವಾಗಿ ಬೆಳೀತಾ ಇದೆ. ಇನ್ನ ಕಾಸ್ಟ್ ಆಫ್ ಲಿವಿಂಗ್ ಅಂತ ಕರೀತಾರೆ, ಲಿವಿಂಗ್ ಕಾಸ್ಟ್. ಸೊ ಬದುಕುವ ವೆಚ್ಚ ಏನಾಗ್ತಿದೆ, ಇದು ಜಾಸ್ತಿ ಆಗ್ತಿರೋದ್ರಿಂದ, ಸೊ ನಮ್ಮ ದುಡಿಮೆ ಇಷ್ಟು ವೇಗವಾಗಿ ಇಲ್ಲದೆ ಇರೋದ್ರಿಂದ ಪ್ರತಿ ಕ್ಷಣ ನಮ್ಗೆ ಏನಾಗ್ತಿದೆ ಅಂದ್ರೆ ಬಜೆಟ್ ಹೊಂದಾಣಿಕೆ ಮಾಡುವುದೇ ಕಷ್ಟ ಆಗೋದ್ರಿಂದ ಅದನ್ನ ಸೇವಿಂಗ್ಸ್ ಮಾಡೋದಾಗ್ಲಿ ಅಥವಾ ನಮ್ಮ ಕನಸಿನ ಈಡೇರಿಸ್ಕೊಳ್ಳೋದಾಗ್ಲಿ ಆಗ್ತಾ ಇಲ್ಲ. ಜೊತೆಗೆ ನಮ್ಮ ಕನಸು ನನಸಾಗದೇ ಇರೋದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ, ನಾವು ಕೆಲಸ ಮಾಡುವ ರೀತಿ, ಅಂದ್ರೆ ನಾವು ಇನ್ಕಮ್ ಮಾಡುವ ರೀತಿ ಯಾವ ತರ ಇದೆ ಅಂತ ನೋಡಿದ್ರೆ 40 ಇಯರ್ಸ್ ಪ್ಲಾನ್ ಅಲ್ಲಿ ನಾವು ಇದೀವಿ. 40 ಇಯರ್ಸ್ ಪ್ಲಾನ್ ಅಂದ್ರೆ ಏನು? 18ರಿಂದ 20-21 ವರ್ಷಕ್ಕೆ ನಾವು ಜಾಬ್ ಅನ್ನ ಶುರು ಮಾಡ್ತೀವಿ ಅಥವಾ ಬಿಸ್ನೆಸ್ ಅನ್ನ ಶುರು ಮಾಡ್ತೀವಿ, ದುಡಿಮೆ ಅಂತ ಶುರು ಮಾಡ್ತೀವಿ. 21 ವಯಸ್ಸಿಗೆ ದುಡಿಮೆ ಶುರು ಮಾಡಿದ್ರೆ ಒಂದು 39 ವರ್ಷ 40 ವರ್ಷ ಕೆಲಸ ಮಾಡ್ತೀವಿ, ಅಲ್ಲಿಗೆ 60 ವರ್ಷ ಮುಗೀತದೆ. 60 ವರ್ಷದ ನಂತರ ನಮ್ಗೆ ಜಾಬ್ ಇರೋದಿಲ್ಲ, ಅಂದ್ರೆ ನೋ ವರ್ಕ್ ನೋ ಇನ್ಕಮ್. 60 ವರ್ಷ ಕೆಲಸ ಮಾಡಿದೀವಿ ಅಂದ್ರೆ 61ನೇ ವಯಸ್ಸಲ್ಲಿ 40 ವರ್ಷ ಕೆಲಸ ಮಾಡಿದಕ್ಕೆ 41ನೇ ವರ್ಷಕ್ಕೆ ಏನಾದ್ರೂ ಪೇಮೆಂಟ್ ಬರುತ್ತಾ? ಬರುದಿಲ್ಲ. ಈಗಿನ ಗೌರ್ಮೆಂಟ್ ಜಾಬ್ ಅಲ್ಲೂ ಸಹಿತ ಅದನ್ನ ತೆಗ್ದಿದ್ದಾರೆ 2005 ಇಂದ. ಸೊ ಹಾಗಾಗಿ ಅಲ್ಲೂ ಸಹಿತ ನಮ್ಗೆ ಪೆನ್ಷನ್ ದುಡ್ಡು ಆ ತರ ಏನು ಇಲ್ಲ. ಸೊ ಹಾಗಾಗಿ 18-20 ವರ್ಷ ಜಾಬ್ ಶುರು ಮಾಡುವಾಗ ಈಗ ಚಿತ್ರದಲ್ಲಿ ಕಾಣೋ ತರ ನಾವೇನೋ ಗಳಿಸ್ಬಿಡ್ತೀವಿ, ನಮ್ಮ ಲೈಫ್ ಸೆಟ್ಲ್ ಆಯ್ತು ಅನ್ನೋ ಖುಷಿ ನಮ್ಗೆ ಕಾಣುತ್ತೆ. ಅದೇ 60 ವರ್ಷ ಅಂದ್ರೆ ಏನು, ನೆಕ್ಸ್ಟ್ ಏನು, ಮುಂದೇನು ಅನ್ನೋ ಚಿಂತೆ ನಮ್ಗೆ ಕಾಡ್ಲಿಕ್ಕೆ ಶುರು ಆಗುತ್ತೆ. ಇದೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. 60 ವರ್ಷದ ನಂತರ ನಮ್ ಜೀವನ ಹೇಗಿದೆ ಅಂದ್ರೆ ಸೈಕಲ್ ತರ ಆಗಿದೆ. ಸೈಕಲ್ ತುಳಿದ್ರೆ ಮಾತ್ರ ಮುಂದಕ್ಕೆ ಹೋಗುತ್ತೆ. ಸೈಕಲ್ ತುಳಿಯೋದು ಬಿಟ್ವಿ ಅಂತ ಹೇಳಿದ್ರೆ ಲೈಫ್ ಅಲ್ಲಿಗೆ ಬಿದ್ದೋಗುತ್ತೆ, ಅವ್ರು ನಿಂತೋಗುತ್ತೆ. ಸೊ ಹಾಗಾಗಿ ಇಷ್ಟು ವರ್ಷ ದುಡಿತಿದೀವಿ, ಇಷ್ಟೆಲ್ಲಾ ಕಷ್ಟಪಟ್ಟು ದುಡಿತಿದೀವಿ, 1 ವರ್ಷ 1 ತಿಂಗಳಾದ್ರೂ ನಾವು ಸುಮ್ಮನೆ ಕೂತ್ಕೊಂಡು ಇನ್ಕಮ್ ತಗೊಳಕ್ ಸಾಧ್ಯನಾ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ಇಂಥ ಪ್ಲಾನ್ ಅಲ್ಲಿ ಇದೀವಿ ನಾವೆಲ್ಲರೂ. ಇದೇ ಪ್ಲಾನ್ ಅಲ್ಲೇ ಇರೋದು. ಯಾವುದು? ಸೆಲ್ಫ್ ಎಂಪ್ಲಾಯ್ ಇರ್ಬೋದು, ಎಂಪ್ಲಾಯ್ ಇರ್ಬೋದು, ಶಾಪ್ ಕೀಪರ್ ಇರ್ಬೋದು, ಪ್ರೊಫೆಷನಲ್ ಡಾಕ್ಟರ್, ಚಾರ್ಟರ್ಡ್ ಅಕೌಂಟ್, ಲಾಯರ್, ಎಲ್ಲ ಇಂಜಿನಿಯರ್, ಎಲ್ಲಾ ವೃತ್ತಿಯವರು ಸೇಮ್ ಇದ್ರಲ್ಲೇ ಇರೋದು. ಹಾಗಾದ್ರೆ ಪ್ರಪಂಚನೇ ಹೀಗೆ ಅಲ್ಲವೇ ಇರೋದು? ಇಲ್ಲ, ಇನ್ನೊಂದು ವಿಧವಾದ ಇನ್ಕಮ್ ಇದೆ. ಈಗ ನಾವಿರುವ ಇನ್ಕಮ್ ಅನ್ನ ಆಕ್ಟಿವ್ ಇನ್ಕಮ್ ಅಂತಾರೆ, ಮತ್ತೊಂದು ಇನ್ಕಮ್ ಇದೆ. ಆ ಇನ್ಕಮ್ ಅನ್ನ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ. ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು? ಹಾಗಂದ್ರೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳಿದ್ರೆ ಈಗ ಇಲ್ಲಿ ನೋಡ್ತಾ ಇದೀರಾ ನೀವು, ಸೊ ನಮ್ಮ ಎಫರ್ಟ್ ಏನಿರುತ್ತೆ, ಒನ್ ಟೈಮ್ ನಾವೇನ್ ಎಫರ್ಟ್ ಹಾಕ್ತಿವಿ, ಆಮೇಲೆ ಎಫರ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಬಟ್ ಇನ್ಕಮ್ ಮಾತ್ರ ಕಂಟಿನ್ಯೂ ಬರ್ತಿರುತ್ತೆ. ನಾವು ಒಂದು ಕ್ಷೇತ್ರದಲ್ಲಿ ಒಂದು ಏರಿಯಾದಲ್ಲಿ ಏನು ವರ್ಕ್ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಅಲ್ಲಿ ನಮ್ಮ ಶ್ರಮ ಜೀವನ ಪರ್ಯಂತ ಇರೋದಿಲ್ಲ. ಸೊ ಸಮ್ ಟೈಮ್ ನಾವು ಕೆಲಸ ಮಾಡಿದ ನಂತರ ಪರ್ಮನೆಂಟ್ ಆಗಿ ಲೈಫ್ ಲಾಂಗ್ ಆ ಇನ್ಕಮ್ ತಗೊಳ್ಳುವಂತ ಕೆಲವೊಂದು ದಾರಿಗಳಿದಾವೆ. ಅದನ್ನ ನಾವು ಪ್ಯಾಸಿವ್ ಇನ್ಕಮ್ ಅಂತಾನೆ ಕರಿತೀವಿ. ಒನ್ ಟೈಮ್ ಎಫರ್ಟ್ಗೆ ಕಂಟಿನ್ಯೂ ಇನ್ಕಮ್ ತಗೊಳ್ಳೋದು. ಇದೆಲ್ಲಿದೆ? ತುಂಬಾ ಚೆನ್ನಾಗಿದೆ ಕೇಳಲಿಕ್ಕೆ. ಯಾರು ತಗೊಂಡಿದಾರ ಅಂತ ಕೇಳಿದ್ರೆ ತಗೊಳ್ಳೋರು ಇದ್ದಾರೆ. ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್ ಗಳನ್ನ ಬರೆದಿರುವಂತ ಆಥರ್ಸ್. ಇವತ್ತು ಆ ಬುಕ್ಸ್ ಗಳು ಮತ್ತೆ ಮತ್ತೆ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಪಬ್ಲಿಷ್ ಆಗ್ತಾ ಇರುತ್ತೆ. ಸೊ ಹೊಸದಾಗಿ ಮತ್ತೆ ಪಬ್ಲಿಷ್ ಆದಂಗೆಲ್ಲ ಅವ್ರಿಗೆ ಪೇಮೆಂಟ್ ಹೋಗುತ್ತೆ. ಓಕೆ, ಮತ್ತೆ ಈಗ ಒಳ್ಳೊಳ್ಳೆ ಹಾಡುಗಳು ಹಾಡಿದ್ದಾರೆ, ಹಿಟ್ ಸಾಂಗ್ಸ್. ಆ ಸಾಂಗ್ ಗಳನ್ನ ಇವತ್ತು ಮತ್ತೆ ಜನ ಕೇಳ್ತಾ ಇದ್ದಾರೆ. ಅವತ್ತು ಹಾಡಿದಕ್ಕೆ ಮತ್ತೆ ಇವತ್ತು ಅವರಿಗೆ ರಾಯಲ್ಟಿ ಇನ್ಕಮ್ ಹೋಗ್ತಿದೆ. ಇದನ್ನ ರಾಯಲ್ಟಿ ಅಥವಾ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಇದು ಬಿಟ್ರೆ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಬಿಗ್ ಕಂಪನಿಗಳ ಜೊತೆ ಅಥವಾ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ಕಟ್ಟಡಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದವರು, ಸೊ ಆ ಇನ್ವೆಸ್ಟ್ಮೆಂಟ್ ಇವರು ಅವತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇವತ್ತು ಅದರಿಂದ ರಿಟರ್ನ್ಸ್ ಇವ್ರಿಗೆ ಬರ್ತಾ ಇದೆ. ಸೊ ಅದು ಪ್ಯಾಸಿವ್ ಇನ್ಕಮ್ ಅಲ್ಲಿ ಬರುತ್ತೆ. ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬಂಡವಾಳ ಇಲ್ಲ, ಹಾಡ್ಲಿಕ್ಕೆ ಧ್ವನಿ ಇಲ್ಲ, ನಾವು ಬಾತ್ರೂಮ್ ಸಿಂಗರ್ ಮಾತ್ರ, ಬುಕ್ ಬರ್ದ್ರು ಬರೆಯಕ್ ಬರಲ್ಲ, ಬರ್ದ್ರು ಬೇರೆ ಯಾರು ಓದುದಿಲ್ಲ, ನಾವೇ ಓದಕ್ಕೆ ಬಿಟ್ರೆ ಇನ್ಯಾರು ಓದೋದಿಲ್ಲ. ಸೊ ಇಂಥ ಕಂಡೀಷನ್ ಅಲ್ಲಿ ನಾವು ಇದೀವಿ ಅಂತ ಹೇಳಿದ್ರೆ ಸಾರಿ. ಸೊ ಹಾಗಾದ್ರೆ ಇನ್ನೊಂದು ನಮ್ಗೆ ಇನ್ನೊಂದು ದಾರಿ ನಮ್ಗಿದೆ ನಮ್ಮ ಪ್ಯಾಸಿವ್ ಇನ್ಕಮ್ ನ ರೀಚ್ ಮಾಡೋದಕ್ಕೆ ಅಥವಾ ತಗೊಳ್ಳೋದಕ್ಕೆ. ಅದು ಯಾವುದು ಅಂದ್ರೆ ಡೈರೆಕ್ಟ್ ಸೆಲ್ಲಿಂಗ್. ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ನೇರ ಮಾರುಕಟ್ಟೆ. ಕನ್ನಡದಲ್ಲಿ ನೇರ ಮಾರುಕಟ್ಟೆ. ಇದೇನಿದು ನೇರ ಮಾರುಕಟ್ಟೆ? ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲೋ ಕೇಳಿದೀವಲ್ಲ ನಾವು. ಎಸ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಈ ಒಂದು ಇನ್ಕಮ್ ಇದೆ, ಪಡ್ಕೊಳ್ಳೋರು ಇದ್ದಾರೆ. ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ನಾವು ಪರಿಚಯ ಮಾಡ್ಕೊಂಡ್ ಬರೋಣ.
ಡೈರೆಕ್ಟ್ ಸೆಲ್ಲಿಂಗ್ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕು ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ ಅರ್ಥ ಆಗ್ಬೇಕಂದ್ರೆ ನಾವು ಈಗ ಯಾವ ಬಿಸ್ನೆಸ್ ಅಲ್ಲಿ ಇದೀವಿ, ಯಾವ ಮಾರುಕಟ್ಟೆಯಲ್ಲಿ ಇದೀವಿ ಅಂತ ನೋಡೋಣ. ನಾವು ಈಗ ಮಾರುಕಟ್ಟೆ ಇರುವಂತ ಸ್ಥಿತಿ ಯಾವುದು ಅಂದ್ರೆ ಇದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಥವಾ ಕನ್ವೆನ್ಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಕನ್ವೆನ್ಷನಲ್ ಮಾರ್ಕೆಟಿಂಗ್ ಅಲ್ಲಿ ನಾವು ನೀವು ಎಲ್ಲರೂ ಗ್ರಾಹಕರು ಅಂದ್ರೆ ಪ್ರತಿದಿನ ಸೋಪು, ಶಾಂಪೂ, ಪೇಸ್ಟು, ದಿನನಿತ್ಯ FMCG ಗೂಡ್ಸ್ ಗಳನ್ನ ನಾವು ಪ್ರತಿನಿತ್ಯ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾನೆ ಇರ್ತೀವಿ. ಎಲ್ಲಿ? ನಿಯರ್ ಬೈ ಶಾಪ್. ಸೊ ನಿಯರ್ ಬೈ ಶಾಪ್ ಅಲ್ಲಿ ಪ್ರಾಡಕ್ಟ್ ತಗೊಳ್ತೀವಿ ನಿಜ, ಆದ್ರೆ ಆ ಪ್ರಾಡಕ್ಟ್ ತಗೊಳ್ತಿದೀವಲ್ಲ ಅಲ್ಲಿ ಅವ್ರು ತಯಾರು ಮಾಡಿ ಕೊಡ್ತಾರಾ? ಇಲ್ಲ. ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಸ್ಟಾಕಿಸ್ಟ್ ಹತ್ರ ಅವ್ರು ಹೋಗ್ತಾರೆ. ಸೊ ಆ ಪ್ರಾಡಕ್ಟ್ ಎಲ್ಲಿಂದ ಬರುತ್ತಂಗಾದ್ರೆ ಸೊ ಕಂಪನಿಯಿಂದ ತಯಾರಾಗಿ ನಮ್ ಕೈ ಬರೋಷ್ಟರಲ್ಲಿ 4 ಜನಕ್ಕೆ ಅಂದ್ರೂ ಕೈ ಚೇಂಜ್ ಆಗಿ ಬರುತ್ತೆ ಪ್ರಾಡಕ್ಟ್. ಡಿಸ್ಟ್ರಿಬ್ಯೂಟರ್ ಇಂದ ಹೋಲ್ಸೇಲರ್ ಬಂದು ರಿಟೇಲರ್ ಬಂದು ನಮ್ ಕೈಗೆ ಬರುತ್ತೆ. ಇದರ ಮಧ್ಯೆ ನಮ್ಗೆ ಹೊಸ ಪ್ರಾಡಕ್ಟ್ ಬಂದಿದೆ ಅಂತ ಗೊತ್ತಾಗೋದೇ ನಮ್ಮ ಮನೆಯಲ್ಲಿ ಟಿವಿಯಲ್ಲಿ ನೋಡುವ ಆಡ್ ಅಲ್ಲಿ ನಾವು ಏನ್ ನೋಡ್ತೀವಿ? ಸೊ ಈ ಒಂದು ಪ್ರಾಡಕ್ಟ್ ಬಗ್ಗೆ ನೋಡ್ತೀವಿ. ಸೊ ನಾವು ಅಂಗಡಿಗೆ ಹೋಗಿ ತರ್ತೀವಿ. ಹಾಗಾದ್ರೆ ಆಡ್ ಅವ್ರಿಗೆ ಯಾರು ಬರ್ತಾರೆ? ನಾವು ನೀವು ಬರೋದಿಲ್ಲ, ಸೆಲೆಬ್ರಿಟಿಗಳು ಬರ್ತಾರೆ, ಮಾಡೆಲ್ಸ್ ಬರ್ತಾರೆ. ಸೆಲೆಬ್ರಿಟೀಸ್ ಮತ್ತು ಮಾಡೆಲ್ ಅವರಿಗೆ ಪೇಮೆಂಟ್ ಇದೆಯಾ? ಎಸ್, ಅಬ್ಸಲ್ಯೂಟ್ಲಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ. ಒಂದು ಫೇರ್ನೆಸ್ ಕ್ರೀಮಿಗೆ 3 ಕೋಟಿ 2 ಕೋಟಿ ಕೊಡ್ತಾರೆ. ಓಕೆ, ಸೊ ಕೋಟಿಗಟ್ಟಲೆ ದುಡ್ಡು ಎಲ್ಲಿಗೋಯ್ತು? ಮಧ್ಯವರ್ತಿಗಳಿಗೆ ಹೋಯ್ತು ಅಲ್ವಾ? ಸೊ ನೆಕ್ಸ್ಟ್ ಅದನ್ನ ಪ್ರಚಾರ ಮಾಡಿರುವ ಮೀಡಿಯಾಕ್ಕೆ ಹೋಯ್ತು. ಆಮೇಲೆ ಆಡ್ ರೆಡಿ ಮಾಡಿರುವಂತ ಆಡ್ ಕಂಪನಿಗೆ ಹೋಯ್ತು ಪೇಮೆಂಟ್. ಓಕೆ, 3 ಜನಕ್ಕೆ ಪೇಮೆಂಟ್ ಹೋಗಿದೆ. ಜೊತೆಗೆ ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಸ್ಟಾಕಿಸ್ಟ್, C&F ಏಜೆಂಟ್ ಎಲ್ಲ ಹೇಳಿದ್ರೆ ಸುಮಾರು 7-8 ಜನ ಇಲ್ಲಿ ನಾವು ಕೊಟ್ಟಿರುವ ಪೇಮೆಂಟ್ ಅನ್ನ ಅವ್ರು ತಗೊಳ್ತಿದ್ದಾರೆ. ಪ್ರಾಡಕ್ಟ್ಗೆ ಹೋಗೋದು ಕಡಿಮೆ, ಮಧ್ಯವರ್ತಿಗಳಿಗೆ ಹೋಗೋದು ಜಾಸ್ತಿ. ಇದರಿಂದ ಏನಾಗ್ತಿದೆ ಅಂದ್ರೆ ಒಂದು ಸಮ್ ಪರ್ಸೆಂಟ್ 5 to 6% ಜನರಿಗೆ ದುಡ್ಡು ಹೋಗ್ತಿದೆ. ಯಾರ ದುಡ್ಡು? ನಮ್ಮ ಪಾಕೆಟ್ ಇಂದ ಖರ್ಚಾಗಿರೋ ದುಡ್ಡು ಅವ್ರಿಗೆ ಹೋಗ್ತಾ ಇದೆ. ಇಲ್ಲಿ ಎಷ್ಟು ಹೋಗ್ತಿದೆ? ಕೋಟಿಗಟ್ಟಲೆ. ಯಾಕಂದ್ರೆ ಇಂಡಿಯಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ದೊಡ್ಡ ಕಂಟ್ರಿ, ದೊಡ್ಡ ಮಾರ್ಕೆಟ್. ಬರೀ ಸೋಪ್ ಮಾರ್ಕೆಟ್ ನಮ್ಮಲ್ಲಿ 5,000 ಕೋಟಿ ಇದೆ. ಪೇಸ್ಟ್ 5,500 to 6,000 ಕೋಟಿ ಇದೆ. ಅಷ್ಟು ಕೋಟಿ ರುಪೀಸ್ ಪ್ರಾಡಕ್ಟ್ ಅನ್ನ ನಾವು ಬಳಸ್ತಾ ಇದೀವಿ ಅಂದ್ರೆ ಸಾವಿರಾರು ಕೋಟಿ ದುಡ್ಡು ಮಧ್ಯೆ ಹೋಗ್ತಿದೆ. ಇದನ್ನ ಪ್ರತಿಯೊಬ್ಬ ಗ್ರಾಹಕರು ತಗೊಂಡ್ರೆ ಹೇಗಿರುತ್ತೆ? ಅದೇ ಡೈರೆಕ್ಟ್ ಸೆಲ್ಲಿಂಗ್ ಕಾನ್ಸೆಪ್ಟ್. ಚೆನ್ನಾಗಿದ್ಯಾ? ಎಸ್. ಅಂದ್ರೆ ನಾವು ನೀವು ಸೋಪು ಶಾಂಪೂ ಬೆಳೆಸ್ಲಿಕ್ಕೆ ಆಡ್ ಬರ್ಬೇಕಾ? ಮೀಡಿಯಾದವ್ರು ಬೇಕಾ? ಸೆಲೆಬ್ರಿಟಿ ಬೇಕಾ? ಬೇಡ. ಮಧ್ಯವರ್ತಿಗಳು ಬೇಕಾ? ಇಲ್ಲ. ಕಂಪನಿ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ನಮ್ಗೆ ನೇರವಾಗಿ ಕಂಪನಿ ಕೊಡುತ್ತೆ ಅಂತ ಹೇಳಿದ್ರೆ ನಾವು ಯಾಕೆ ಬಳಸಬಾರ್ದು? ಅರೆ, ಇದರಿಂದ ಕಂಪನಿ ಬಿಸ್ನೆಸ್ ಹೆಂಗ್ ಗೊತ್ತಾಗತ್ತೆ? ನಾವು ಹೇಳ್ತೀವಲ್ಲ ಸರ್, ನಾವು ನೇರವಾಗಿ ಪ್ರಾಡಕ್ಟ್ ತಗೊಂಡಾಗ ನಮಗೆ ಚೆನ್ನಾಗಿದೆ ಅಂತ ಹೇಳಿದಾಗ ನಾವು 4 ಜನ ಕೇಳಲ್ವಾ? ಹೇಳ್ತೀವಿ. ಅವ್ರು 4 ಜನ ಕೇಳಲ್ವಾ? ಹೇಳ್ತಾರೆ. ಸೊ ಇಲ್ಲಿ ತನಕ ನಾವು ಸುದ್ದಿನ ಹಬ್ಸಿಲ್ವಾ? ಎಲ್ಲದನ್ನು ತುಂಬಾ ಸುದ್ದಿಗಳನ್ನ ನಾವು ಹಬ್ಸಿದ್ದೀವಿ. ಆಯ್ತಾ? ಇದರಿಂದ ಏನಾಗುತ್ತೆ? ನಮಗೆ ಪ್ರಾಡಕ್ಟ್ಗಳು ಮುಂದಕ್ಕೆ ಹೋಗ್ತಾ ಅಂದ್ರೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಏನ್ ಮಾಡ್ತಾರೆ? ಮಧ್ಯವರ್ತಿಗಳು ಹೋಗೋ ದುಡ್ಡು ಪ್ರತಿಯೊಬ್ಬರು ಗ್ರಾಹಕರಿಗೆ ರಿಟರ್ನ್ ಬರುತ್ತೆ. ಗ್ರಾಹಕರು ಪೇ ಮಾಡಿರೋ ದುಡ್ಡು ಮತ್ತೆ ಗ್ರಾಹಕರ ಅಕೌಂಟ್ಗೆ ರಿಟರ್ನ್ ಬರುತ್ತೆ. ಅಂದ್ರೆ ಪ್ರತಿ ಗ್ರಾಹಕ ಇಲ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಬ್ಯೂಟಿಫುಲ್ ಸಿಸ್ಟಮ್ ಅಲ್ವಾ? ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಅನ್ನ ಇನ್ನೇನ್ ಬೆನಿಫಿಟ್ ಇದೆ? ಡೈರೆಕ್ಟ್ ಸೆಲ್ಲಿಂಗ್ ಇನ್ನೇನ್ ಬೆನಿಫಿಟ್ ಇದೆ ನೋಡೋಣ. ಎಸ್, ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ನಾವು ಯಾವುದೇ ರೀತಿಯ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ ನಮ್ಮ ಮನೆಗೆ ನಾವು ಪ್ರಾಡಕ್ಟ್ ಗಳನ್ನ ಬದಲಾಯಿಸೋದ್ರಿಂದ, ಶಾಪ್ ಅನ್ನ ಬದಲಾಯಿಸೋದ್ರಿಂದ ಲೈಫ್ ಅನ್ನ ಬದಲಾಯಿಸ್ಕೋಬಹುದು. ಅಂದ್ರೆ ನಾವು ಇಲ್ಲಿ ತನಕ ತಗೊಳ್ತಿರೋ ಶಾಪ್ ಅನ್ನ ಬಿಟ್ಟು ನಾವು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯಿಂದ ತಗೊಳ್ತೀವಿ. ಅದಾದ ನಂತರ ಇಲ್ಲಿ ಇನ್ಕಮ್ ಎಷ್ಟಿದೆ, ಎಷ್ಟು ಸಿಗುತ್ತೆ, ಎಷ್ಟು ಗಳಿಸಬಹುದು ಅಂತ ನೋಡ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಗಳಿಸಬಹುದು. ಅಂದ್ರೆ ಅನ್ಲಿಮಿಟೆಡ್ ಗಳಿಸಬಹುದು. ಇದು ಫ್ಯಾಮಿಲಿಗೆಲ್ಲ ಈ ಬಿಸ್ನೆಸ್ ಹೇಳ್ಬಹುದು. ಆಮೇಲೆ ನೀವೇನ್ ಐಡಿಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತೀರ, ನಿಮ್ದೊಂದು ಐಡಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಐಡಿನ ನೆಕ್ಸ್ಟ್ ನಿಮ್ಮ ಮುಂದಿನ ಜನರೇಷನ್ಗೆ ನೀವು ಟ್ರಾನ್ಸ್ಫರ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿಯ ಎಕ್ಸ್ಪೀರಿಯನ್ಸ್ ಬೇಕಂತಿಲ್ಲ. ಓಕೆ, ಇಲ್ಲಿ ಟ್ರೈನಿಂಗ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ನೀವು ಧೈರ್ಯವಾಗಿ ಬಿಸ್ನೆಸ್ ಅನ್ನ ಶುರು ಮಾಡಬಹುದು. ಆಮೇಲೆ ಲೈಫ್ ಲಾಂಗ್ ಮಾಡುವಂತದ್ದಲ್ಲ, ಒಂದು ಸಮ್ ಟೈಮ್ 5 to 10 years ಮಾಡಿ ಆಮೇಲೆ ಅದರಿಂದ ಕಂಟಿನ್ಯೂ ಆಗಿ ಬೆನಿಫಿಟ್ ಅನ್ನು ತಗೊಳ್ತಾ ಹೋಗಬಹುದು. ಸಿಸ್ಟಮೆಟಿಕ್ ಆಗಿ ಬಿಸ್ನೆಸ್ ಬಿಲ್ಡ್ ಮಾಡಿದ್ರೆ ನೆಕ್ಸ್ಟ್ ಈ ಬಿಸ್ನೆಸ್ ಅನ್ನ ನೀವು ಯಾವುದೇ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಿದ್ರು ಪಾರ್ಟ್ ಟೈಮ್ ಅಲ್ಲೂ ಈ ಬಿಸ್ನೆಸ್ ಅನ್ನ ನೀವು ಶುರು ಮಾಡಬಹುದಾಗಿದೆ. ಸೊ ಹಾಗಾಗಿ ಅದ್ಭುತವಾಗಿದೆ ಡೈರೆಕ್ಟ್ ಸೆಲ್ಲಿಂಗ್. ಸೊ ಹಾಗಾದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ಇಂಡಿಯಾದಲ್ಲಿ ಯಾರು ನಮ್ಗೆ ಕೊಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ಎಸ್, ಇಂಡಿಯಾಸ್ ಫಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಸ್ಟಾರ್ಟೆಡ್ 1996. ವಾವ್, ಆಲ್ರೆಡಿ 24 ವರ್ಷ ಆಗಿದೆ. ಎಸ್ ಸ್ನೇಹಿತರೆ, ಇಂಡಿಯಾಕ್ಕೆ ಇದು ಹೊಸ ಸಿಸ್ಟಮ್ ಅಲ್ಲ, 24 years ಆಲ್ರೆಡಿ ಆಗಿದೆ. ಸೊ ವೆಲ್ಕಮ್ ಟು ಮೋದಿ ಕೇರ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗೆ ನಿಮ್ಮನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದು ಮೊದಲ ಭಾರತದ ನೇರ ಮಾರುಕಟ್ಟೆ ಸಂಸ್ಥೆಯಾಗಿದೆ. ಸೊ ಇವ್ರನ್ನ ಶುರು ಮಾಡಿದವರು ಶ್ರೀಯುತ ಸಮೀರ್ ಮೋದಿ ಅವರು ಉದ್ದೇಶ ಏನು ನೋಡ್ಕೊಂಡ್ ಬರೋಣ.
ಎಸ್, ಇವರು ಹೇಳ್ತಿದ್ದಾರೆ ವಿ ಆರ್ ಎ ಸಿಂಗಲ್ ಪ್ರಾಡಕ್ಟ್ ಕಂಪನಿ, ಅವರ್ ಪ್ರಾಡಕ್ಟ್ ಇಸ್ ಆಜಾದಿ. ಆಜಾದಿ ಅಂತ ಹೇಳಿದ್ರೆ ಫ್ರೀಡಮ್. ಎಸ್, ಆಗಸ್ಟ್ ಮಂತ್ ಅಲ್ಲಿ ಆಗಿದೆ ಅಲ್ವಾ? ಆಗಸ್ಟ್ ಮಂತ್ ಅಲ್ಲಿ ಆಗಿದ್ದು ಫ್ಲಾಗ್ ಹೋಸ್ಟ್ ಮಾಡಿತ್ತು. ನಮ್ಮ ರಿಯಲ್ ಬದುಕುವ ಸ್ವಾತಂತ್ರ್ಯ ಅಲ್ಲ, ನಮ್ಮ ಕನಸಿನಂತೆ ಬದುಕುವ ಸ್ವಾತಂತ್ರ್ಯ ಅಲ್ಲ, ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತ ಸ್ವಾತಂತ್ರ್ಯ ಅಲ್ಲ. ಸೊ ಈ ನಮ್ಮ ಇಷ್ಟಾರ್ಥವನ್ನ, ನಮ್ಮ ಕನಸನ್ನ ಈಡೇರಿಸಿಕೊಳ್ಳುವಂತ ಒಂದು ಲೈಫ್ ಅನ್ನ ಕೊಡುವಂತ ಬಿಸ್ನೆಸ್ ಇದಾಗಿದೆ. ಸೊ ಹಾಗಾಗಿ ನಮ್ಮ ಕನಸಿನಂತೆ ಬದುಕುವುದಕ್ಕೆ ನಮ್ಗೆ ಅವಕಾಶ ಸಮೀರ್ ಮೋದಿ ಅವರು ಮಾಡಿಕೊಡ್ತಿದ್ದಾರೆ. ಅದು ಅವರ ಉದ್ದೇಶ ಆಗಿದೆ. ಹಾಗಾದ್ರೆ ಯಾರು ಇವರು? ಯಾವ್ದಾದ್ರು ಒಂದು ಕಂಪನಿ ನಮ್ಮನ್ನು ಕರೀತಾ ಅಂದ ಕೂಡಲೇ, ನಾವು ಅವಕಾಶ ಕೊಡ್ತಾರೆ ಅಂದ ಕೂಡಲೇ ಅವ್ರ ಜೊತೆ ಹೋಗಕ್ಕಾಗಲ್ಲ. ಸ್ವಲ್ಪ ಅವರ ಪೂರ್ವಾಪರ ನಾವು ಯೋಚನೆ ಮಾಡಬೇಕಾಗುತ್ತೆ. ಎಸ್, ಪೂರ್ವಾಪರ ನಾವು ಯೋಚನೆ ಮಾಡೋದಾದ್ರೆ, ಹಿಸ್ಟ್ರಿ ಚೆಕ್ ಮಾಡೋದಾದ್ರೆ ಅದ್ಭುತವಾಗಿದೆ. ಯಾಕಂದ್ರೆ ಸುಮಾರು ನಿಯರ್ 77 ವರ್ಷದ ಇತಿಹಾಸ ಇರುವಂತ ಕಂಪನಿ. ಅಂದ್ರೆ 1933 ಶ್ರೀಯುತ ರಾಯ್ ಬಹದ್ದೂರ್ ಗುಜ್ಮಾಲ್ ಮೋದಿ ಅವರು ಪದ್ಮಭೂಷಣ್ ಅವಾರ್ಡ್ ವಿನ್ನರ್, ಪ್ರಶಸ್ತಿನ ತಗೊಂಡವರು. ಸೊ ಪದ್ಮಭೂಷಣ್ ಅವಾರ್ಡ್ ವಿನ್ನರ್ ರಾಯ್ ಬಹದ್ದೂರ್ ಗುಜ್ಮಾಲ್ ಮೋದಿ ಅವರು 1933 ಬಿಲ್ಡ್ ಮಾಡಿರುವಂತ ಒಂದು ಸಂಸ್ಥೆ ಮೋದಿ ಗ್ರೂಪ್ ಆಫ್ ಇಂಡಸ್ಟ್ರಿ. ಸೊ ನೆಕ್ಸ್ಟ್ ಇವರ ಮಗ ಕೃಷ್ಣಕುಮಾರ್ ಮೋದಿ ಅವರು ಈ ಬಿಸ್ನೆಸ್ ನ ನೆಕ್ಸ್ಟ್ ಡೆವಲಪ್ ಮಾಡ್ತಾರೆ. 2ನೇ ಜನರೇಷನ್ ಗೆ ಈ ಬಿಸ್ನೆಸ್ ಶಿಫ್ಟ್ ಆಗುತ್ತೆ. 90 ಕಂಟ್ರೀಸ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡ್ತಾರೆ, ಎಸ್ಟಾಬ್ಲಿಷ್ ಮಾಡ್ತಾರೆ. ಮೋದಿ ಎಂಟರ್ಪ್ರೂನರ್ ಅಂತ ಕಟ್ತಾರೆ. ಸೊ ಹಾಗಾಗಿ ಮೋದಿ ಎಂಟರ್ಪ್ರೈಸಸ್ ನ 63,000 ಕೋಟಿ ವ್ಯಾಲ್ಯೂಯೇಷನ್ ಅಂತ ನಾವು ಹೇಳ್ತಾ ಇದ್ದೀವಿ. 63,000 ಕೋಟಿ ವ್ಯಾಲ್ಯೂಯೇಷನ್ ಆಗಿರುವಂತಹ ಕೃಷ್ಣಕುಮಾರ್ ಮೋದಿ ಅಂದ್ರೆ ಕೆ ಮೋದಿ ಗ್ರೂಪ್ ಆಫ್ ಕಂಪನಿಯ ಈಗಿನ ಚೇರ್ಮನ್ ಶ್ರೀಯುತ ಸಮೀರ್ ಮೋದಿ. ಸಮೀರ್ ಮೋದಿ ಅವರು ವಿಷನರಿ ಅಂಡ್ ನೇಷನ್ ಬಿಲ್ಡ್ ಮಾಡ್ತಾ ಇರುವವರು, ದೇಶವನ್ನ ಕಟ್ತಾ ಇದ್ದಾರೆ. ಸೊ ಜನಗಳ ಕನಸಿಗೆ ಬುನಾದಿ ಆಗ್ತಾ ಇದ್ದಾರೆ. ಸೊ ಮಿಲಿಯನ್ಸ್ ಆಫ್ ಕನ್ಸಲ್ಟೆಂಟ್, 400 ಜನ ಇವರಿಗೆ ಸ್ಟಾರ್ಟಿಂಗ್ 1996 ಅಲ್ಲಿ ಕೈ ಜೋಡಿಸ್ತಾರೆ. ಅದಾದ ನಂತರ ಈಗ ಸುಮಾರು 40 ಲಕ್ಷ ಜನ ಇವ್ರ ಜೊತೆ ಕೈ ಜೋಡಿಸಿದ್ದಾರೆ ಆಲ್ರೆಡಿ. ತಿಂಗಳಿಗೆ 3 ಲಕ್ಷ ಜನ ಅಂದ್ರೆ ದಿನಕ್ಕೆ 10,000 ಜನ ಜಾಯಿನ್ ಆಗ್ತಿರುವಂತಹ ನೆಟ್ವರ್ಕ್ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ಅನ್ನ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಅವಕಾಶ ಆಗಿದೆ, ಇದು ಅದ್ಭುತ ಅವಕಾಶನ ಜನರಿಗೆ ಕೊಡ್ತಾ ಇದ್ದಾರೆ. ಅಂಡ್ GMP ಸರ್ಟಿಫೈಡ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ನಮ್ಗೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಈಗ ಶಾಪ್ ಚೇಂಜ್ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಯಾಕಂದ್ರೆ ಅಪ್ಪಟ ಭಾರತೀಯ ಕಂಪನಿ ಅನ್ನೋದು ನಮ್ಗೆ ಗೊತ್ತಾಗಿದೆ. ಭಾರತೀಯ ಕಂಪನಿ ಅಂದ್ರೆ ನಮ್ಮ ಮನಸ್ಸು ಅರಳುತ್ತೆ. ಯಾಕಂದ್ರೆ ನಮ್ಮ ಭಾರತೀಯ ದೇಶಾಭಿಮಾನ ಖಂಡಿತ ನಿಮ್ಮ ಹತ್ರ ಇದೆ. ಸೊ ಹಾಗಾಗಿ ನಾವು ಸ್ವದೇಶಿ ಪ್ರಾಡಕ್ಟ್ ಅನ್ನ, ಸ್ವದೇಶಿ ಕಂಪನಿ ಪ್ರಾಡಕ್ಟ್ ಅನ್ನ ಬಳಸಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಲ್ವಾ? ಹಾಗಾದ್ರೆ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ನೋಡೋಣ. ಸೊ ನಮ್ಮ ಹತ್ರ ನ್ಯೂಟ್ರಿಷನ್, ಹೆಲ್ತ್ ಅಂಡ್ ವೆಲ್ನೆಸ್ ಇದೆ. ಸೊ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ನಿಮ್ಗೆ ಈಗಿನ ಟೈಮ್ ಅಲ್ಲಿ ಬಹಳ ಅವಶ್ಯಕವಾಗಿದೆ. ಸೊ ಕೊರೋನಾದಂತಹ ಮಹಾಮಾರಿನ ಓಡಿಸ್ಲಿಕ್ಕೆ ನಮ್ಮ ಹತ್ರ ಫೈಟ್ ಮಾಡುವಂತ, ಒಳಗಡೆ ಶಕ್ತಿನ ಜಾಸ್ತಿ ಮಾಡುವಂತ ಅಲೋವೆರಾ ಇರ್ಬೋದು, ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ಆಮ್ಲ ಜ್ಯೂಸ್ ಇರ್ಬೋದು, ಸೊ ನೋನಿ ಜ್ಯೂಸ್ ಇರ್ಬೋದು, ಈ ತರ ನ್ಯೂಟ್ರಿಷನ್ ಗಳು ಕೊಡ್ತಾ ಇದ್ದಾರೆ. ಅಂಡ್ ಕಲರ್ ಕಾಸ್ಮೆಟಿಕ್ಸ್, ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳು. ನೆಕ್ಸ್ಟ್ ಲಾಂಡ್ರಿ ಕೇರ್, ನಮ್ಮ ಬಟ್ಟೆನ ಕೇರ್ ಮಾಡುವಂತ ಪ್ರಾಡಕ್ಟ್. ಅಗ್ರಿಕಲ್ಚರ್ ಪ್ರಾಡಕ್ಟ್, ಕೃಷಿ ಪ್ರಧಾನ ರಾಷ್ಟ್ರ, ಎಲ್ಲ ಬೆಳೆಗೆ ಬೆಳೆಸುವಂತಹ ತುಂಬಾ ಕಡಿಮೆ ಖರ್ಚಲ್ಲಿ ಮತ್ತೆ ರಾಸಾಯನಿಕ ಮುಕ್ತವಾಗಿ ಬೆಳೆನ ಬೆಳೆಯುವುದಕ್ಕೆ ನಿಮಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಕಂಪನಿ ಒದಗಿಸ್ತಾ ಇದೆ. ನೆಕ್ಸ್ಟ್ ಹೋಮ್ ಕೇರ್, ನಿಮ್ಮ ಮನೆಯನ್ನ ತುಂಬಾ ಕೇರ್ ಮಾಡೋದಕ್ಕೆ, ನೆಲ ಒರೆಸೋದಕ್ಕೆ, ಪಾತ್ರೆ ತೊಳೆಯುವುದಕ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಪ್ರಾಡಕ್ಟ್ ಗಳನ್ನ ಕೊಡ್ತಾ ಇದೆ. ಅಂಡ್ ಸ್ಕಿನ್ ಕೇರ್ ಪ್ರಾಡಕ್ಟ್, ಎಲ್ಲ ತ್ವಚೆನ ಕೇರ್ ಮಾಡುವಂತ ಪ್ರಾಡಕ್ಟ್ ಗಳಿದೆ. ನೆಕ್ಸ್ಟ್ ನಿಮ್ಮ ಗಾಡಿಗಳು ಶೈನಿಂಗ್ ಹಾಳಾಗ್ದಿರೋ ತರ ಅಂಡ್ ಡಲ್ ಆಗ್ದಿರೋ ತರ ನೋಡ್ಕೊಳ್ಳುವಂತ ನಮ್ಮ ಆಟೋ ಕೇರ್ ಪ್ರಾಡಕ್ಟ್ ಇದೆ. ಅಂಡ್ ಫುಡ್ ಅಂಡ್ ಬೆವರೇಜ್ ಅಲ್ಲಿ ಆಹಾರ ಮತ್ತು ಪಾನೀಯ ಪ್ರಾಡಕ್ಟ್ ಗಳಿದೆ. ಅದರಲ್ಲಿ ಕಾಫಿ ಇರ್ಬೋದು, ಟೀ, ತುಪ್ಪ, ಕಾಫಿ ಅಂಡ್ ಕೊಕೊನಟ್ ಆಯಿಲ್, ಗೀ. ಸೊ ನೆಕ್ಸ್ಟ್ ನಮ್ಮ ಹತ್ರ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಜೀರಾ ಪೌಡ್ರು, ಇಂಗು, ತೆಂಗು ಎಲ್ಲ ಪ್ರಾಡಕ್ಟ್ ಗಳಿದೆ. ಅಂಡ್ ಪರ್ಸನಲ್ ಕೇರ್ ಅಲ್ಲಿ ನಮ್ಮಲ್ಲಿ ಹ್ಯಾಂಡ್ ವಾಶ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಸೋಪು, ಶಾಂಪೂ, ಪೇಸ್ಟ್ ಗಳಿರ್ಬೋದು, ಪರ್ಫ್ಯೂಮ್ ಇರ್ಬೋದು, ಟಾಲ್ಕ್ ಇರ್ಬೋದು, ಇವೆಲ್ಲ ಟಾಲ್ಕಮ್ ಪೌಡರ್ ಇರ್ಬೋದು. ಅಂಡ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಐಟಮ್ ಅಂಡ್ ವಾಚ್, ಇವೆಲ್ಲ ಪ್ರಾಡಕ್ಟ್ಸ್ ಗಳು ಮೋದಿ ಕೇರ್ ನಲ್ಲಿ ಸುಮಾರು 450ಕ್ಕೂ ಅಧಿಕ ಪ್ರಾಡಕ್ಟ್ ಗಳು ಕಂಪನಿಯಲ್ಲಿ ಲಾಂಚ್ ಆಗ್ತಾನೆ ಇದೆ. ಈಗ ಆಲ್ರೆಡಿ 450 ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಪ್ರಾಡಕ್ಟ್ ತುಂಬಾ ಕ್ಯಾಟಗರಿ ಇದೆ. ಹಾಗಾದ್ರೆ ನಮ್ಗೆಲ್ಲ ದಿನನಿತ್ಯ ಬಳಸೋ ಪ್ರಾಡಕ್ಟ್ ಗಳು ಸಿಗ್ತಾ ಇದೆ. ನಾವು ಬಳಸೋಣವಾ? ಖಂಡಿತ ಬಳಸಬಹುದು, ಧೈರ್ಯವಾಗಿ ಬಳಸಬಹುದು. ಯಾಕಂದ್ರೆ ಸೊ ನಿಮ್ಮನ್ನ ಕಂಪ್ಲೀಟ್ಲಿ ಝೀರೋ ಒಂದು ಇನ್ವೆಸ್ಟ್ಮೆಂಟ್ ಇಂದ, ಅಂದ್ರೆ ನಿಮ್ಗೆ ಯಾವ್ದೇ ರೀತಿಯ ಪೇಮೆಂಟ್ ನಿಮ್ಮ ಹತ್ರ ಇಸ್ಕೊಳ್ದೇನೆ, ಯಾವ್ದೇ ರೀತಿಯ ಲಕ್ಷಗಟ್ಟಲೆ ಡೆಪಾಸಿಟ್ ಮಾಡ್ದೇನೆ ನಿಮ್ಮನ್ನ ಡಿಸ್ಟ್ರಿಬ್ಯೂಟರ್ ಆಗಿ ಕಂಪನಿ ಫ್ರೀ ಆಗಿ ಉಚಿತವಾಗಿ ನೋಂದಣಿ ಮಾಡ್ಕೊಳ್ಳುತ್ತೆ, ರಿಜಿಸ್ಟರ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನಿಮ್ಗೆ ಗ್ರೇಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ಲಿಕ್ಕೆ ಕಂಪನಿ ಕೊಡುತ್ತೆ.
ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಗುಣಮಟ್ಟ ಕ್ವಾಲಿಟಿನ ಹೋಲಿಕೆ ಮಾಡುವಂತ ಎಲ್ಲಾ ದೇಶವು ಪ್ರಾಡಕ್ಟ್ ಅನ್ನು ಅಕ್ಸೆಪ್ಟ್ ಮಾಡುವಂತ ಕ್ವಾಲಿಟಿ ಪ್ರಾಡಕ್ಟ್ಗಳು ಇಂಡಿಯನ್ ಕಂಪನಿ ನಿಮ್ಗೆ ಒದಗಿಸ್ತಾ ಇದೆ. ಜೊತೆಗೆ ನಿಮ್ಗೆ 62% ಪೇಔಟ್ ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಪ್ಲಾನ್ ಆಗಿದೆ. ಜೊತೆಗೆ ಧೈರ್ಯವಾಗಿ ನೀವು ಶಾಪ್ ಅನ್ನ ಚೇಂಜ್ ಮಾಡಬಹುದು, ಬ್ರ್ಯಾಂಡ್ ಅನ್ನ ಚೇಂಜ್ ಮಾಡಬಹುದು, ಪ್ರಾಡಕ್ಟ್ ಅನ್ನ ಬದಲಾಯಿಸಬಹುದು ಸ್ನೇಹಿತರೆ. ಯಾಕೆಂದ್ರೆ ನಿಮ್ಗೆ 100% ಪ್ರಾಡಕ್ಟ್ ಅಲ್ಲಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಪ್ರಾಡಕ್ಟ್ ನ ಕಾಲು ಭಾಗ ಅಥವಾ ನೀವು 1 ವಾರ ಸಹಿತ ಬಳಸಿ ನಿಮ್ಗೆ 1 ವಾರದಲ್ಲಿ ಅದು ಇಷ್ಟ ಆಗದಿದ್ದಲ್ಲಿ ನೀವು ಪ್ರಾಡಕ್ಟ್ ಅನ್ನ ರೀಫಂಡ್ ಮಾಡಬಹುದು. ಕಂಪನಿ ನಿಮ್ಗೆ ಫುಲ್ಲಿ ಪೇಮೆಂಟ್ ಅನ್ನ ರೀಫಂಡ್ ಮಾಡ್ತಾ ಇದೆ ಅಂತ ಸಮೀರ್ ಮೋದಿ ಅವರು ಸಿಗ್ನೇಚರ್ ಹಾಕಿ ಅಂಡ್ ಅವರು ಸೀಲ್ ಪ್ರಿಂಟ್ ಆಗಿರುವಂತ ಪ್ರಾಡಕ್ಟ್ ಜೆನ್ಯೂನ್ ಒರಿಜಿನಲ್ ಪ್ರಾಡಕ್ಟ್ ನಮ್ದಾಗಿದೆ. ಓಕೆ, ಸೊ ಟ್ರೈನಿಂಗ್ ಸಿಸ್ಟಮ್ ಗಳಿದೆ ಬಿಸ್ನೆಸ್ ಅಲ್ಲಿ. ಹಾಗಾದ್ರೆ ನಾವು ಶಾಪ್ ಅನ್ನ ಚೇಂಜ್ ಮಾಡಿದ್ರೆ ನಮ್ಗೆ ಏನ್ ಬೆನಿಫಿಟ್ ಸಿಗುತ್ತೆ ನೋಡೋಣ. ಸೊ ನಮ್ಗೆ ಇದರಲ್ಲಿ ಸೇವಿಂಗ್ಸ್ ಆನ್ ಕನ್ಸಂಪ್ಷನ್, ಸೊ 1 ಅಲ್ಲ 2 ಅಲ್ಲ 8 ರೀತಿಯ ಬೆನಿಫಿಟ್ ಗಳಲ್ಲಿ ಸಿಗ್ತದೆ. 8 ಬೆನಿಫಿಟ್ ಸ್ನೇಹಿತರೆ. ಸೊ 8 ಬೆನಿಫಿಟ್ ನಾವು ಪ್ರತಿಯೊಬ್ಬ ಕನ್ಸಲ್ಟೆಂಟ್ ಪ್ರತಿಯೊಬ್ಬ ಗ್ರಾಹಕ ಪಡ್ಕೋಬಹುದು. ಹೇಗೆ ಅಂತ ನೋಡೋಣ. ಫಸ್ಟ್ ಇನ್ಕಮ್ ನಮ್ಗೆ ಸೇವಿಂಗ್ಸ್ ಆನ್ ಕನ್ಸಂಪ್ಷನ್, ಎರಡನೇ ಪ್ರಾಫಿಟ್ ರಿಟೇಲ್ ಪ್ರಾಫಿಟ್. ಇವೆರಡನ್ನ ಹೇಗೆ ನೋಡೋಣ. ಸೊ ನಮ್ಮಲ್ಲಿ ಸೋಪು ಶಾಂಪು ಫಸ್ಟ್ ನಾವು ತುಂಬಾ ಸರಿ ಬಳಸಿದೀವಿ, ತುಂಬಾ ಸಾರಿ ಬೈ ಮಾಡಿದೀವಿ, ಬಟ್ ನಮ್ಗೆಲ್ಲೂ ಡಿಸ್ಕೌಂಟ್ ಸಿಗ್ಲಿಲ್ಲ. ಸೋಪು ಶಾಂಪು ಅಲ್ಲಿ ನಮ್ಮಲ್ಲಿ 20% ತನಕ ಅಪ್ ಟು 20% ನಮ್ಗೆ ಇಲ್ಲಿ ಡಿಸ್ಕೌಂಟ್ ಸಿಗ್ತಾ ಇದೆ ಡಿಪಿ ಮೇಲೆ. ಅಂದ್ರೆ 12,000 ರೂಪಾಯಿ ವರ್ತ್ ಪ್ರಾಡಕ್ಟ್ ಅನ್ನ ನೀವು ಚೂಸ್ ಮಾಡಿದೀರಾ ಅಂದ್ರೆ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ನೀವು 12,000 ಪೇ ಮಾಡಬೇಕಾಗತ್ತೆ. ಮೋದಿ ಕೇವಲ ನಿಮ್ಗೆ 10,000 ಬಿಲ್ಲಿಂಗ್ ಅಲ್ಲಿ ಅದು ನಿಮ್ಗೆ 12,000 ಪ್ರಾಡಕ್ಟ್ಸ್ ಅನ್ನ ಒದಗಿಸ್ತಾ ಇದೆ. ಜೊತೆಗೆ ಅಡಿಷನಲ್ ಆಗಿ ಮತ್ತೆ 10% ವರ್ತ್ ಪ್ರಾಡಕ್ಟ್ ಫ್ರೀ ಆಗಿ ಕೊಡ್ತಾ ಇದೆ. ಅಲ್ಲಿಗೆ ನೀವು 10,000ಕ್ಕೆ 13,000 ವರ್ತ್ ಪ್ರಾಡಕ್ಟ್ ಅನ್ನ ನಿಮ್ಮ ಮನೆಗೆ ತಗೊಂಡು ಹೋಗ್ತೀರಾ. ಅಲ್ಲಿಗೆ ನಿಮ್ಗೆ 30% ಸೇವ್ ಆಗಿದೆ. ಈಗ ಆಲ್ರೆಡಿ ನಿಮ್ಗೆ 30% ಸೇವಿಂಗ್ಸ್ ಆಯ್ತು. ಈಗ ನೆಕ್ಸ್ಟ್ ಮತ್ತೆ ಪ್ರಾಡಕ್ಟ್ ಅಲ್ಲಿ ಏನಿದೆ ಅಂತ ನೋಡಿದ್ರೆ, ನೀವು ಒಬ್ಬರೇ ಪ್ರಾಡಕ್ಟ್ ಅನ್ನ ಬಳಸ್ತಾ ಹೋದ್ರು ಮೋದಿ ಕೇರ್ ಕಂಪನಿಯಲ್ಲಿ ಆವರೇಜ್ ಒಂದು 5,000 ಪ್ರಾಡಕ್ಟ್ ಅನ್ನ 6 ತಿಂಗಳು ಕಂಟಿನ್ಯೂ ಆಗಿ ಬಳಸಿದ್ರೆ 7ನೇ ತಿಂಗಳಲ್ಲಿ ಮತ್ತೆ ನಿಮ್ಗೆ 5,000 rupees ಪ್ರಾಡಕ್ಟ್ ವರ್ತ್ ಪ್ರಾಡಕ್ಟ್ ನಿಮ್ಗೆ ಫ್ರೀ ಕೊಡುತ್ತೆ. ಇದನ್ನ ವರ್ಷದಲ್ಲಿ 3 ಸಾರಿ ತಗೊಳ್ಬಹುದು ಸ್ನೇಹಿತರೆ. ಹಾಗಾಗಿ ನಿಮಗೆ 15,000 ವರ್ತ್ ಪ್ರಾಡಕ್ಟ್ ಅನ್ನ MRP ಗೋಲ್ಸಿದ್ರೆ 18,000 ವರ್ತ್ ಪ್ರಾಡಕ್ಟ್ ಅನ್ನ ಪ್ರತಿಯೊಬ್ಬ ಗ್ರಾಹಕ ಉಚಿತವಾಗಿ ಪಡಿಬಹುದು 1 ವರ್ಷಕ್ಕೆ, 12 ತಿಂಗಳು ಸತತವಾಗಿ ಬಿಲ್ ಮಾಡೋದ್ರ ಮೂಲಕ. ಹಾಗಾದ್ರೆ ಇಲ್ಲಿ ನಿಮ್ಗೆ 25% ವರ್ತ್ ಸಿಕ್ಕಿದೆ. ಅಲ್ಲಿಗೆ 55% ವರ್ತ್ ನಿಮ್ಗೆ ಡಿಸ್ಕೌಂಟ್ ಆಗಿದೆ, ಅಂದ್ರೆ ಪ್ರಾಡಕ್ಟ್ ಅಲ್ಲಿ ಪ್ರಾಫಿಟ್ ಆಗಿದೆ. ಸೊ ಈ ಗುಡ್ ನ್ಯೂಸ್ ಅನ್ನ ನಿಮ್ಮ ಬೇರೆ ಸ್ನೇಹಿತರಿಗೂ ನಿಮ್ಮ ಶೇರಿಂಗ್ ಮಾಡ್ತಾ ಬಂದ್ರೆ ಸೊ ಅದರಿಂದ ಏನಾಗುತ್ತೆ ಮತ್ತೆ ಪಾಯಿಂಟ್ಸ್ ಬರುತ್ತೆ. ನೀವು ಪ್ರತಿ ಪರ್ಚೇಸ್ ಮಾಡ್ತಾ ಏನಾಗುತ್ತೆ ಅಂದ್ರೆ ಸಿಂಗಲ್ ಪ್ರಾಡಕ್ಟ್, ಈಗ ನೀವು ಒಂದು ಪೇಸ್ಟ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಡಿಸ್ಕೌಂಟ್ ಆಗುತ್ತೆ. 75 ರೂಪಾಯಿ ಪೇಸ್ಟ್ ನಿಮ್ಗೆ 62 ರೂಪಾಯಿಗೆ ಬಿಲ್ ಆಗುತ್ತೆ. ಜೊತೆಗೆ 31 ಪಾಯಿಂಟ್ ಬರುತ್ತೆ, ಅಂದ್ರೆ 50% ಪಾಯಿಂಟ್ ಬರುತ್ತೆ ಆವರೇಜ್. ಹಾಗೆ ನೀವು 12,000 ರೂಪಾಯಿ ಐಟಮ್ 10,000 ಬಿಲ್ ಮಾಡಿದಿರಿ ಅಂದ್ರೆ 5,000 ಪಾಯಿಂಟ್ ಬರುತ್ತೆ. 5,000 ಪಾಯಿಂಟ್ ಮೇಲೆ ನಿಮ್ಗೆ 7% ಚೆಕ್ ಅಂದ್ರೆ 350 ರೂಪಾಯಿ ನಿಮ್ಮ ಅಕೌಂಟ್ಗೆ ನಿಫ್ಟ್ ಆಗುತ್ತೆ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಅನ್ನ ನೀವು ಕಂಪನಿಗೆ ಕೊಡ್ಬೇಕಾಗುತ್ತೆ. 7% ಅಷ್ಟೇನಾ? ಇಲ್ಲ, ನೆಕ್ಸ್ಟ್ 10% ಆಗುತ್ತೆ, 13, 16%, 19% ಮತ್ತೆ 22% ಅಂದ್ರೆ 22% ತನಕ ನಿಮ್ಗೆ ಕಂಪನಿ ಕ್ಯಾಶ್ ಬ್ಯಾಕ್ ಅನ್ನ ನಿಮ್ಮ ಪಾಯಿಂಟ್ಸ್ ಮೇಲೆ, ನಿಮ್ಮ ಪರ್ಸನಲ್ ಪಾಯಿಂಟ್ಸ್ ಮೇಲೆ ನಿಮ್ಗೆ ಕೊಡ್ತಾ ಇದೆ. ಸೊ ಹಾಗಾದ್ರೆ ಸಾಕಷ್ಟು ಬೆನಿಫಿಟ್ ಸಿಕ್ಕಿದೆ ಮತ್ತೆ ನಮ್ಗೆ ಇದರಲ್ಲಿ. ಹಾಗಾದ್ರೆ ಇದೇ ಬಿಸ್ನೆಸ್ 22% ರೀಚ್ ಆದವ್ರನ್ನ ಡೈರೆಕ್ಟರ್ ಅಂತ ಕರೀತಾರೆ. ಇಲ್ಲಿ ಸಾಕಷ್ಟು ಟೈಟಲ್ ಗಳಿದೆ. ನಮ್ಗೆ ಗ್ರಾಹಕರಿಗೂ ಟೈಟಲ್ ಕೊಡುವಂತ ಕಂಪನಿ ಮೋದಿ ಕೇರ್ ಆಗಿದೆ ಸ್ನೇಹಿತರೆ. ಸೊ 22% ಆದ್ರೆ ನಮ್ಮನ್ನ ಡೈರೆಕ್ಟರ್ ಅಂತ ಕರೀತಾರೆ. ನೆಕ್ಸ್ಟ್ ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್, ಸೀನಿಯರ್ ಎಕ್ಸಿಕ್ಯೂಟಿವ್ ಅಲ್ಲಿ ತನಕ ಗ್ಲೋಬಲ್ ಬ್ಲಾಕ್ ಡೈಮಂಡ್ ತನಕ, ಕನ್ಸಲ್ಟೆಂಟ್ ಇಂದ GBD ತನಕ ನಮ್ಗೆ 14 ಟೈಟಲ್ಗಳು ಇಲ್ಲಿ ಸಿಗ್ತಾ ಇದೆ. ಡೈರೆಕ್ಟರ್ ಆದ್ರೆ ಏನ್ ಸಿಗುತ್ತೆ? 22% ಯಾರು ರೀಚ್ ಆಗ್ತಾರೆ ಅವರಿಗೆ ಡೈರೆಕ್ಟರ್ ಬೋನಸ್ ಅಂತ ಕಂಪನಿ ಕೊಡ್ತಿದೆ. ಕಂಪನಿ ಬಿಸ್ನೆಸ್ ನ 14% ಮಂತ್ಲಿ ಬಿಸ್ನೆಸ್. ನೆಕ್ಸ್ಟ್ ಲೀಡರ್ಶಿಪ್ ಬೋನಸ್ ತಗೋಬಹುದು ನಾವು. ಸೀನಿಯರ್ ಡೈರೆಕ್ಟರ್ ಕ್ರಿಯೇಟ್ ಮಾಡೋದ್ರಿಂದ, ನಾವು ಸ್ವತಃ ಸೀನಿಯರ್ ಡೈರೆಕ್ಟರ್ ಆಗೋದ್ರಿಂದ ಟ್ರಾವೆಲ್ ಫಂಡ್ ಅನ್ನ ಕಲೆಕ್ಟ್ ಮಾಡಿ ನಾವು ಬೇರೆ ಬೇರೆ ದೇಶವನ್ನ ಸ್ವತಃ ಸುತ್ತಬಹುದು ಫ್ರೀ ಆಗಿ, ಉಚಿತವಾಗಿ. ಅಂಡ್ ಪ್ರತಿಯೊಬ್ಬರಿಗೂ ಕಾರ್ ತಗೋಬೇಕಂತ ಆಸೆ ಇದೆ, ನಾನು ಅವಾಗ್ಲೇ ಹೇಳಿದೆ ನಮ್ಮ ಡ್ರೀಮ್ಸ್ ಅಲ್ಲಿ. ಸೊ ನಮ್ಮ ಸ್ಯಾಲರಿಯಲ್ಲಿ ಕಟ್ ಮಾಡ್ಕೊಂಡು ನಾವು ಲೋನ್ ಮಾಡ್ಕೊಂಡು ಕಾರ್ ತಗೋಬೇಕಂತಿಲ್ಲ. ಮೋದಿ ಕೇರ್ನ ಕಾರ್ ಫಂಡ್ ಮೂಲಕ ಉಚಿತವಾಗಿ ನೀವು ಕಾರ್ನ ಪಡ್ಕೋಬಹುದು. ನಿಮ್ಮ ಪ್ರೀಮಿಯಂ ಕಾರ್ಗೂ ನೀವು ಓನರ್ ಆಗ್ಬಹುದು, ಯಾಕಂದ್ರೆ 1 ಲಕ್ಷ ತನಕ ಕಾರ್ ಫಂಡ್ ಕಂಪನಿ ಕೊಡುತ್ತೆ. ನೆಕ್ಸ್ಟ್ ನಿಮ್ಮ ಸ್ವಂತ ಸುಂದರವಾದ ಮನೆ ಕಟ್ಟೋದಕ್ಕೆ ಕಂಪನಿ 1,20,000 ತನಕ ಮಂತ್ಲಿ ಪೇಮೆಂಟ್ ಅನ್ನ ಪೇ ಔಟ್ ಅನ್ನ ಮಾಡ್ಲಿಕ್ಕೆ ರೆಡಿ ಇದೆ. ನಾವು ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂತ ತಲುಪುದ್ರ ಮೂಲಕ ಇದನ್ನ ಪಡ್ಕೋಬಹುದು. ಜೊತೆಗೆ ನಮ್ಗೆ ಅವಾರ್ಡ್, ರೆಕಗ್ನೇಷನ್, ರೆಸ್ಪೆಕ್ಟ್ ಸಿಗುತ್ತೆ. ಅಂಡ್ ಕಂಪನಿ ನಮ್ಮನ್ನ ಗುರುತಿಸುತ್ತೆ. ನಮ್ಮ ಕನೆಕ್ಟ್ ಮ್ಯಾಗಝಿನ್ ಅಲ್ಲಿ ನಮ್ಮ ಸಕ್ಸಸ್ ಸ್ಟೋರಿನ ಪ್ರೊಡ್ಯೂಸ್ ಮಾಡುತ್ತೆ. ಆರಾಮಾಗಿ ನಾವು ಬೆಳಿಬಹುದು. ಅಂಡ್ ಬೇರೆಯವರಿಗೆ ಅವಕಾಶನ ಕೊಡ್ತಾ ತುಂಬಾ ಜನರನ್ನ
ಗಳಿಸುವುದಕ್ಕೆ ಅಂಡ್ ಅವರು ಕಾರ್ ತಗೊಳ್ಳೋದಕ್ಕೆ, ಅವರು ಫಾರಿನ್ ಟ್ರಿಪ್ ಹೋಗೋದಕ್ಕೆ, ಅವರು ಮನೆ ಕಟ್ಟೋದಕ್ಕೆ ನಿಮ್ಮ ಸ್ನೇಹಿತರಿಗೆ ನೀವು ಇಲ್ಲಿ ಸಪೋರ್ಟ್ ಮಾಡಬಹುದಾಗಿದೆ. ಹಾಗಾಗಿ ಇದು ಶ್ರೇಷ್ಠವಾದ ಬಿಸ್ನೆಸ್ ಅನ್ಸುತ್ತೆ. ಅಂಡ್ ಜೊತೆಗೆ ಸಕ್ಸಸ್ ಪ್ರಿನ್ಸಿಪಲ್ಸ್ ಬೈ ಮೋದಿ ಕೇರ್ ಅನ್ನುವ ಒಂದು ಅಕಾಡೆಮಿ ಇದೆ. ಸೊ ಈ ಅಕಾಡೆಮಿ ಮೂಲಕ ನಿಮ್ಗೆ ಸಾಕಷ್ಟು ಟ್ರೈನಿಂಗ್ ಅನ್ನ ಕಂಪನಿ ಕೊಡ್ತಾ ಹೋಗುತ್ತೆ ಅಂಡ್ ಕಂಪನಿ ನಿಮ್ಗೆ ಟೂಲ್ಸ್ ಗಳನ್ನ ಕೊಡ್ತಾ ಹೋಗುತ್ತೆ ಬಿಸ್ನೆಸ್ ಅನ್ನು ಈಸಿಯಾಗಿ ಮಾಡೋದಕ್ಕೆ. ಸಮೀರ್ ಮೋದಿ ಹೇಳ್ತಾ ಇದ್ದಾರೆ, ವಿತ್ ಎವ್ರಿ ಸ್ಟೆಪ್ ಯು ಟೇಕ್ ಐ ವಿಲ್ ಟೇಕ್ 2 ಅಂತ. ಸೊ ಸಾವಿರಾರು ಕೋಟಿ ಒಡೆಯ 63,000 ಕೋಟಿ ವ್ಯಾಲ್ಯೂಷನ್ ಇರೋ ಪರ್ಸನ್ ಹೇಳ್ತಿದ್ದಾರೆ ಕಂಪನಿ ಶುರು ಮಾಡೋದು. ಅಷ್ಟೇ ಅಲ್ಲ, ಈ ಕಂಪನಿಗೆ ನೀವು ಒಂದು ಸ್ಟೆಪ್ ತಗೊಂಡ್ರೆ ಸೊ ನಾವು ನಿಮ್ ಜೊತೆ 2 ಸ್ಟೆಪ್ ನೀಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಾವೀಗ ನೋಡಿದೀವಿ ನಮ್ಮ ಬಿಸ್ನೆಸ್ ಪ್ರೆಸೆಂಟೇಶನ್ ನ. ಓಕೆ, ಈಗ ನಾವು ಈ ಪ್ರಾಡಕ್ಟ್ ನ ಡೆಮೋ ಹೇಗಿದೆ, ಪ್ರಾಡಕ್ಟ್ ಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಕೊಬರೋಣ. ಪ್ರಾಡಕ್ಟ್ ಕ್ವಾಲಿಟಿ ನಮ್ಗೆ ಚೆನ್ನಾಗಾದ್ರೆ ನಂತರ ಈ ಪ್ರಾಡಕ್ಟ್ ಅನ್ನ ಬಳಸಿ ಯಾರಾದ್ರೂ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿದಾರಾ ನೋಡೋಣ. ಶಾಪ್ ಅನ್ನ ಬದಲಾಯಿಸಿ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡಿರುವ ಕೆಲವೇ 10 ಜನರನ್ನ ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಪರಿಚಯ ಮಾಡ್ತೀನಿ. ನಿಮ್ಗೆ ವಂಡರ್ ಅನ್ಸುತ್ತೆ, ವಾವ್ ಅನ್ಸುತ್ತೆ, ಸರ್ಪ್ರೈಸ್ ಇದೆ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಊರಿನವರೇ ಲಕ್ಷಾಂತರ ರೂಪಾಯಿ ಸಂಪಾದನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನಾವು ನಮ್ಮ ಗ್ರೇಟ್ ಲೀಡರ್, ಕ್ರೌನ್ ಡೈಮಂಡ್ ಡೈರೆಕ್ಟರ್ ಶಿವಮೊಗ್ಗದಿಂದ ಪಿ.ಬಿ. ಚಂದ್ರು ಅವರು ನಮಗೆ ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಓವರ್ ಟು ಪಿ.ಬಿ. ಚಂದ್ರಶೇಖರ್. ಎರಡು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಆಮೇಲೆ ನಾನು ಮತ್ತೆ ಬರ್ತೀನಿ. ಸೊ ಓವರ್ ಟು ಚಂದ್ರಶೇಖರ್ ಸರ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ವಂಡರ್ಫುಲ್ ಆಪರ್ಚುನಿಟಿನ ಕೊಟ್ಟದಕ್ಕೆ. ಸೊ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ, ಮೋದಿ ಕೇರ್ ಒಂದು ಪ್ರಾಡಕ್ಟ್ ಅನ್ನ ಡೆಮೋನ್ಸ್ಟ್ರೇಷನ್ ತಿಳಿಸ್ಕೊಡೋದಕ್ಕೆ. ಒಂದು ನಮ್ಮ ದೇಶದ ಬೆನ್ನೆಲುಬು ಹೇಗೆ ರೈತ ಅಂತ ಕರೀತಾರೋ ಹಾಗೆ ಮೋದಿ ಕೇರ್ ನ ಬೆನ್ನೆಲುಬು ಸ್ನೇಹಿತರೆ. ಇವತ್ತು ಮೋದಿ ಕೇರ್ ಸಂಸ್ಥೆ 24 ವರ್ಷ ಜರ್ನಿ ಇವತ್ತು ತುಂಬಾ ವೇಗದಲ್ಲಿ ಬೆಳೀತಾ ಇದೆ. ಅಂದ್ರೆ ಇಲ್ಲಿ ಇರುವಂತ ಪ್ರಾಡಕ್ಟ್ ಬ್ಯಾಕ್ ಬೋನ್ ಆಗಿರುವಂತದ್ದು. ಸೊ ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟ್ ಗಳನ್ನ ನಿಮ್ಗೆ ಪರಿಚಯ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ 450+ ಪ್ರಾಡಕ್ಟ್ ಇದೆ. ಸೊ ನಾನು 2 ಪ್ರಾಡಕ್ಟ್ ಅನ್ನ ಇಲ್ಲಿ ಡೆಮೋ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ರಾಡಕ್ಟ್ ಒಂದು ಸ್ಟರಿ ಕ್ಲೀನ್ ಅಂತ ಕರೀತಾರೆ, ಡಿಸ್ಇನ್ಫೆಕ್ಷನ್ ಕ್ಲೀನರ್ ಅಂತ ಕರೀತಾರೆ. ಸೋಂಕು ನಿವಾರಕ ದ್ರಾವಣ, ಎಲ್ಲೆಲ್ಲಿ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಇರುತ್ತೋ ಅದನ್ನ ಇಮಿಡಿಯೇಟ್ಲಿ ಕ್ಲೀನ್ ಮಾಡುವಂತ ಗುಣ ಈ ಒಂದು ಸ್ಟರಿ ಕ್ಲೀನ್ ಅಲ್ಲಿ ಇದೆ. ಸೊ ಇದ್ರ ಒಳಗಡೆ BKC ಫಾರ್ಮುಲಾ ಅಂತ ಇದೆ. ಆ BKC ಫಾರ್ಮುಲಾ ಬೆಂಜಾಮಿನ್ ಕ್ಲೋರಿನ್ ಕ್ಲೋರೈಡ್ ಅಂತ ಹೇಳಿ ಸ್ನೇಹಿತರೆ. ಸೊ 12% ಇರೋದ್ರಿಂದ ಅತಿ ವೇಗದಲ್ಲಿ ಸೊ ಅಲ್ಲಿರುವಂತ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾನ ಕಿಲ್ ಮಾಡುವಂತ ಒಂದು ಅದ್ಭುತವಾದಂತ ಒಂದು ಪ್ರಾಡಕ್ಟ್. ಇಂಡಿಯಾದಲ್ಲಿ ಒಂದು ಬೆಸ್ಟ್ ಒನ್ ಫಿನಾಯ್ಲ್ ಅಂತ ಕರಿಬಹುದು. ಸೊ ಆತರ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಇವತ್ತು ಮೋದಿ ಕೇರ್ ನಮ್ಗೆ ಪರಿಚಯ ಮಾಡಿಕೊಟ್ಟಿದೆ. ಹಾಗಾದ್ರೆ ನೋಡೋಣ ಇದರಲ್ಲಿ ಏನೆಲ್ಲ ವಿಶೇಷತೆ ಇದೆ. ಸೊ ಇದನ್ನ ಸ್ನೇಹಿತರೆ, ಸೊ ನಾವು ಎಲ್ಲೆಲ್ಲಿ ಬಳಸಬಹುದು ಅಂದ್ರೆ, ಸೊ ಎಕ್ಸಾಂಪಲ್, ಸೊ ಮನೆ ಕ್ಲೀನ್ ಮಾಡೋದಕ್ಕೆ ನಾವು ಒಂದು ಬಕೆಟ್ಗೆ 2 ಕ್ಯಾಪ್ ಹಾಕೋದ್ರಿಂದ ನೊಣ, ಸೊಳ್ಳೆ, ಜಿರಳೆಗಳು ಅದನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದಲ್ದೇನೆ ಫ್ರಿಡ್ಜ್ ಕ್ಲೀನ್ ಮಾಡ್ಬೋದು, ಟ್ಯಾಂಕಿ ಕ್ಲೀನ್ ಮಾಡ್ಬೋದು. ಸೊ ಹೊರಗಡೆ, ಸೊ ನಮ್ಮ ಸುತ್ತಮುತ್ತ, ಸೊ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಸೊ ನಮ್ಮ ಮನೆಯನ್ನು ಕೂಡ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ ಇಂದ ಪ್ರೊಟೆಕ್ಟ್ ಮಾಡ್ಕೋಬಹುದು. ಹಾಗಾದ್ರೆ ನಿಜವಾಗ್ಲೂ 100% ಈ ಒಂದು ಸ್ಟರಿ ಕ್ಲೀನ್ ಕೆಲಸ ಮಾಡುತ್ತಾ? ಸೊ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಡೆಮೋದ್ ಮುಖಾಂತರ ನಾನು ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡೋಣ, ಒಂದು ಪ್ರಾಕ್ಟಿಕಲ್ ಡೆಮೋ ಮಾಡೋಣ ಯಾವ ರೀತಿ ಕೆಲಸ ಮಾಡುತ್ತೆ ಸ್ಟರಿ ಕ್ಲೀನ್ ಅಂತ ಹೇಳಿ. ಸೊ ಸ್ನೇಹಿತರೆ, ಇಲ್ಲಿ 2 ಗ್ಲಾಸ್ ನೀರನ್ನ ನಾನು ತಗೊಂಡಿದ್ದೀನಿ. ಸೊ ಹಾಗಾದ್ರೆ ಅದಕ್ಕೆ ನಾನು ಒಂದು ಕೆಮಿಕಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಯಾವುದು ಅಂದ್ರೆ ಉಜಾಲ. ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಇದು ಉಜಾಲ. ಸೊ ಉಜಾಲನೇ ನಾನು ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸೊ ಇದರಲ್ಲಿ ಸೂಕ್ಷ್ಮಾಣು ಬ್ಯಾಕ್ಟೀರಿಯಾಗಳನ್ನ ಆಡ್ ಮಾಡಿ ಈ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಿರ್ತಾರೆ, ನೀಲಿ ಶೈವಗಳು ಅಂತ ಕರೀತಾರೆ. ಸೊ ಹಾಗಾಗಿ ಸೊ ನಾನು ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾಗಳನ್ನ ತಂದು ನಿಮ್ಗೆ ಡೆಮೋ ತೋರ್ಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಬ್ಯಾಕ್ಟೀರಿಯಾ ಇರುವಂತ ಒಂದು ಫಾರ್ಮುಲಾನ ತಗೊಂಡು ನಾನು ಈ ಒಂದು ಡೆಮೋನ್ಸ್ಟ್ರೇಷನ್ ನ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೋಡೋಣ, ನೀರ್ನ ಗಲೀಜ್ ಮಾಡೋಣ. ಎಲ್ರಿಗೂ ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡಿದೀನಿ ಕ್ಲಾಸು. ಸೊ ನಾನು ಏನ್ ಮಾಡ್ತಾ ಇದ್ದೀನಿ, ನೀರ್ನ ಗಲೀಜ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಗಲೀಜ್ ಆಗಿದೆ ಇವಾಗ. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಸೊ ಇವಾಗ ಹೊರಗಡೆ ಒಂದು ಎಕ್ಸಾಂಪಲ್ ನೀವು ಆಡ್ ಮುಖಾಂತರ ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಪ್ರಾಡಕ್ಟ್ ಇದೆ, ಸೊ ಲೈಸಾಲ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಟಿವಿ ಆಡ್ ಅಲ್ಲಿ ಬರುವಂತ ಪ್ರಾಡಕ್ಟ್ ಇದು. 99.9% ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡುತ್ತೆ ಅಂತ ಆಡ್ ಕೊಡ್ತಾರೆ. ಹಾಗಾದ್ರೆ 99.9% ಕೆಲಸ ಮಾಡುತ್ತಾ ಇಲ್ವಾ ಅಂತ ಸೊ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುವಂತ ಪ್ರಾಡಕ್ಟ್ ಅನ್ನು ಮತ್ತೆ ಮೋದಿ ಕೇರ್ 100% ಕೆಲಸ ಮಾಡುತ್ತೆ ಅನ್ನುವಂತ ಮೋದಿ ಕೇರ್ ಸ್ಟರಿ ಕ್ಲೀನ್ಗೂ ಏನ್ ವ್ಯತ್ಯಾಸ ಅನ್ನೋದನ್ನ ಒಂದು ಪ್ರಾಕ್ಟಿಕಲ್ ಡೆಮೋ ಮುಖಾಂತರ ನೋಡೋಣ. ಸೊ ಒಂದಕ್ಕೆ ನಾನು ಏನ್ ಮಾಡ್ತೀನಿ, ಲೈಸಾಲ್ ನ ಆಡ್ ಮಾಡ್ತೀನಿ. ಓಕೆ, ಒಂದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಲೈಸಾಲ್ ನ ಆಡ್ ಮಾಡ್ತಾ ಇದ್ದೀನಿ.
ಓಕೆ, ಸೊ ಇನ್ನೊಂದಕ್ಕೆ ಏನ್ ಮಾಡೋಣ, ಮೋದಿ ಕೇರ್ ಸ್ಟೆರಿಕ್ ಕ್ಲೀನ್ ಆಡ್ ಮಾಡೋಣ. ಓಕೆ ಸ್ನೇಹಿತರೆ, ಅಬ್ಸರ್ವ್ ಮಾಡಿ ಅಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿ. ಸೊ ಇಮಿಡಿಯೇಟ್ಲಿ ನೋಡೋಣ ಏನು ವ್ಯತ್ಯಾಸ ಇದೆ ಅಂತ, ಎರಡನ್ನು ಮಿಕ್ಸ್ ಮಾಡೋಣ. ಸೊ ವಾವ್, ಅದ್ಭುತ ಸ್ನೇಹಿತರೆ, ಮಿರಾಕಲ್. ಸೊ ನೋಡಿ, ಸ್ಟೆರಿಕ್ ಕ್ಲೀನ್ 100% ಅಲ್ಲಿ ಕ್ಲೀನ್ ಮಾಡಿದೆ. ಸೊ ಆದ್ರೆ ಲೈಸಾಲ್ ಯಾವುದೇ ಕಾರಣಕ್ಕೂ 1% ಕೂಡ ಇಲ್ಲಿ ವರ್ಕ್ ಆಗಿಲ್ಲ. ಆದ್ರೆ ಸೊ ಸುಮ್ನೆ ನಾವೇನ್ ಮಾಡ್ತೀವಿ, ಅಡ್ವರ್ಟೈಸ್ಮೆಂಟ್ ನ ನೋಡಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ತೀವಿ, ಆದ್ರೆ ಯಾವ್ದೇ ರೀತಿ ಕೆಲಸ ಆಗಿರೋದಿಲ್ಲ. ಹಾಗಾದ್ರೆ ಸ್ಟೆರಿಕ್ ಕ್ಲೀನ್ 100% ಕೆಲಸ ಮಾಡಿದೆ. ಸೊ ಸ್ನೇಹಿತರೆ, ತುಂಬಾ ಜನ ಕೇಳ್ತಾರೆ, ಒಂದ್ಸರಿ ನಾವು ಅಪ್ಲೈ ಮಾಡಿದ್ರೆ ಪುನಃ ಪುನಃ ಅದು ವರ್ಕ್ ಆಗುತ್ತೆ, ಅಥವಾ 24 ಅವರ್ಸ್ ನೆಲ ಒರೆಸಿದ್ರೆ ಮತ್ತೆ ಬರ್ತಾ ಇರುವಂತ ಬ್ಯಾಕ್ಟೀರಿಯಾಗಳನ್ನ ಕ್ಲೀನ್ ಮಾಡುತ್ತಾ ಅಂತ ಕೇಳ್ತಾರೆ. ಡೆಫಿನೆಟ್ಲಿ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಸೊ ನೋಡೋಣ, ಪುನಃ ಪುನಃ ಬರುವಂತ ಬ್ಯಾಕ್ಟೀರಿಯಾಗಳನ್ನು ಕೂಡ ಕ್ಲೀನ್ ಮಾಡುತ್ತಾ ಅನ್ನೋದಕ್ಕೆ ಜಸ್ಟ್ ಚೆಕ್ ಮಾಡೋಣ. ಸೊ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂತ ಹೇಳಿ. ವಾವ್ ವಾವ್ ವಾವ್, ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಸ್ನೇಹಿತರೆ. ಸೊ ನೋಡಿ, ಅದನ್ನು ಕೂಡ ಕ್ಲೀನ್ ಮಾಡುವಂತ ಗುಣ ಸೊ ಈ ಒಂದು DKC ಫಾರ್ಮುಲಾ ಇರುವಂತ ಸ್ಟೆರಿಕ್ ಕ್ಲೀನ್ ಅಲ್ಲಿ ಇದೆ. ಸೊ ಥ್ಯಾಂಕ್ ಯು, ಆತರ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಅನ್ನ ಮೋದಿ ಕೇರ್ ಸಂಸ್ಥೆ ಕಳೆದ 24 ವರ್ಷದಿಂದ ಇವತ್ತು ನಮ್ಗೆ ರೀಚ್ ಮಾಡ್ತಾ ಇದೆ. ಸೊ ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ, ಬಹಳ ಖುಷಿ ಕೊಡ್ತಾ ಇದೆ. ಸೊ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದೀನಿ. ಅದ್ಭುತವಾದಂತ ಪ್ರಾಡಕ್ಟ್, ಮೋದಿ ಕೇರ್ ಪ್ರಾಡಕ್ಟ್, ಸೋಪ್ ವಾಶ್ ವೈಟ್ ಪಾರ್ಲ್ ಅಂತ ಸ್ನೇಹಿತರೆ. ಸೊ 3 in 1 ಬೆನಿಫಿಟ್, 3 ತರದ ಬೆನಿಫಿಟ್ ಅನ್ನ ಒಂದೇ ಸೋಪ್ ಒಳಗಡೆ ಇವತ್ತು ಇಡೀ ಇಂಡಿಯಾದಲ್ಲಿ ಯಾವ ಸಂಸ್ಥೆನೂ ಕೂಡ ಕೊಡ್ತಾ ಇಲ್ಲ. ಅದರ ಒಂದು 3 in 1 ಬೆನಿಫಿಟ್ ಇರುವಂತ ಒಂದು ಅದ್ಭುತವಾದಂತ ಸೋಪ್ ವಾಶ್ ವೈಟ್ ಪಾರ್ಲ್ ಸೋಪ್ ಅನ್ನ ಇವತ್ತು ಮೋದಿ ಕೇರ್ ಸಂಸ್ಥೆ ಇವತ್ತು ನಮ್ಗೆ ಕೊಡ್ತಾ ಇದೆ. ಹಾಗಾದ್ರೆ ನೋಡೋಣ ಏನೆಲ್ಲ ಬೆನಿಫಿಟ್ ಇದೆ ಇದ್ರಲ್ಲಿ ಅಂದ್ರೆ, ಮಾಯಿಶ್ಚರೈಸರ್ ಇದೆ, ಸೊ ಜೊತೆಗೆ ಪ್ರೊಟೆಕ್ಟ್ ಆಗುವಂತದ್ದಿದೆ, ಮತ್ತೆ ಒಳ್ಳೆ ಪರಿಮಳ ಇರುವಂತಹ 3 ತರದ ಬೆನಿಫಿಟ್ ಸೊ ಈ ಒಂದು ಸೋಪ್ ಒಳಗಡೆ ಇದೆ. ನಾವು 3 ಬೆನಿಫಿಟ್ ಬೇಕಂದ್ರೆ ಹೊರಗಡೆ 3 ತರದ ಸೋಪುಗಳನ್ನ ಸಪರೇಟ್ ಸೋಪುಗಳನ್ನ ಬಳಸಬೇಕಾಗುತ್ತೆ, ಆದ್ರೆ ಹೊರಗಡೆ ಆತರ ಬಳಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸೊ ಇಲ್ಲಿ ಒಂದೇ ಸೋಪ್ ಅಲ್ಲಿ 3 ತರದ ಬೆನಿಫಿಟ್ ಅನ್ನ ಇವತ್ತು ಮೋದಿ ಕೇರ್ ಸಂಸ್ಥೆ ಕೊಡ್ತಾ ಇದೆ. ಹಾಗಾದ್ರೆ ನೋಡೋಣ, ಸೊ ಈ ಒಂದು ಸೋಪ್ ಹೇಗೆ ಕೆಲಸ ಮಾಡುತ್ತೆ, ನಿಜವಾಗ್ಲೂ 100% ಕೆಲಸ ಮಾಡುತ್ತಾ ಅನ್ನೋದಕ್ಕೆ ಒಂದು ಪ್ರಾಕ್ಟಿಕಲ್ ಡೆಮೋನ ನಾವು ನೋಡೋಣ. ಸೊ ಈ ಒಂದು ಡೆಮೋಗೋಸ್ಕರ ಮತ್ತೆ ನಾನು 2 ಗ್ಲಾಸ್ ನೀರ್ನ ತಗೋತಾ ಇದ್ದೀನಿ. ಸೊ ನಿಮ್ಗೆ ಈ ನೀರ್ ಕಾಣ್ತಾ ಇದೆ ಅಂತ ಅನ್ಸುತ್ತೆ, 2 ಗ್ಲಾಸ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಒಂದು ಕೆಮಿಕಲ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಇದೇನು ಅಂದ್ರೆ ಅಯೋಡಿನ್ ಸೊಲ್ಯೂಷನ್ ಅಂತ ಹೇಳಿ. ಅಯೋಡಿನ್ ಸೊಲ್ಯೂಷನ್ ಅಂದ್ರೆ ಟಿಂಚರ್. ಅಯೋಡಿನ್ ಅಂದ್ರೆ ಉಪ್ಪಿನಂಶ ಇರುತ್ತೆ ಸ್ನೇಹಿತರೆ, ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಯಾಕೆ ಇದನ್ನೇ ತಗೋತಾ ಇದೀನಿ ಅಂದ್ರೆ, ನಮ್ಮ ಬೆವರು ಕೂಡ ಉಪ್ಪಿನಂಶ ಇರುತ್ತೆ, ಬ್ಯಾಡ್ ಸ್ಮೆಲ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ನಾನು ಕೆಮಿಕಲ್ ನ ಆಡ್ ಮಾಡಿ ಈ ಒಂದು ಡೆಮೋನ ತೋರಿಸೋದಕ್ಕೆ ನಿಮ್ಗೆ ಇಷ್ಟ ಪಡ್ತಾ ಇದೀನಿ. ಸೊ ನೋಡೋಣ ಏನು ಡಿಫ್ರೆನ್ಸ್ ಇದೆ. ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ನೀರನ್ನ ಗಲೀಜ್ ಮಾಡ್ತಾ ಇದ್ದೀನಿ. ಕಾಣ್ತಾ ಇದೆಯಾ? 2 ಗ್ಲಾಸ್ಗೂ ನಾನು ಅಯೋಡಿನ್ ಸೊಲ್ಯೂಷನ್ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಓಕೆ, ಸೊ ನೀರ್ ಗಲೀಜ್ ಆಗಿದೆ ಆಲ್ರೆಡಿ. ಸ್ನೇಹಿತರೆ, ಇದು ಬ್ಯಾಡ್ ಸ್ಮೆಲ್ ಇರುತ್ತೆ ಮತ್ತೆ ಉಪ್ಪಿನಂಶ ಇರುತ್ತೆ. ಬ್ಯಾಡ್ ಸ್ಮೆಲ್ ಇದೆ, ಟಿಂಚರ್ ಸ್ಮೆಲ್ ಬರ್ತಾ ಇದೆ. ಸೊ ನೀವು ನಿಮ್ಮ ಮನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ನೀವು ಮಾಡಿ ನೋಡಿ, ಅವಾಗ ನಿಮ್ಗೆ ಅನುಭವ ಗೊತ್ತಾಗುತ್ತೆ ಯಾವ ರೀತಿ ಬ್ಯಾಡ್ ಸ್ಮೆಲ್ ಇದೆ ಅಂತ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಇವಾಗ ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರುವಂತ ಏನು ಸ್ಟ್ಯಾಂಡರ್ಡ್ ರಿಚ್ ಪೀಪಲ್ ಯೂಸ್ ಮಾಡ್ತಾರೆ ಅನ್ನುವಂತಹ ಒನ್ ಆಫ್ ದಿ ಹೊರಗಡೆಯ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರುವಂತ ಒಂದು ಪ್ರಾಡಕ್ಟ್ ಅನ್ನ ಈ ಡೆಮೋಗೋಸ್ಕರ ತಗೋತಾ ಇದೀನಿ. ಸೊ ಇಂಡಿಯಾದಲ್ಲಿ ಇದು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಪೀಪಲ್ ಯೂಸ್ ಮಾಡೋದಂತ ಟಿವಿಯಲ್ಲಿ ಆಡ್ ಕೊಡ್ತಾರೆ. ಹಾಗಾದ್ರೆ ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆ, ಎಷ್ಟು ಕ್ವಾಲಿಟಿ ಇದೆ ಅಂತ ಚೆಕ್ ಮಾಡೋಣ. ಒಂದಕ್ಕೆ ನಾನು ಏನ್ ಮಾಡ್ತಾ ಇದೀನಿ, ಹೊರಗಡೆಯ ಡವ್ ಸೋಪ್ ಅನ್ನ ಆಡ್ ಮಾಡ್ತಾ ಇದೀನಿ. ಸೊ ಇನ್ನೊಂದಕ್ಕೆ ಏನ್ ಮಾಡ್ತಾ ಇದೀನಿ, ಮೋದಿ ಕೇರ್ ನ ಸೋಪ್ ವಾಶ್ ಅಂತ ಇದೆ ಸ್ನೇಹಿತರೆ. ಇದರಲ್ಲಿ ಮೋದಿ ಕೇರ್ ಸೋಪ್ ವಾಶ್ ಸೋಪ್ ಅನ್ನ ಇನ್ನೊಂದಕ್ಕೆ ಆಡ್ ಮಾಡ್ತಾ ಇದೀನಿ. ಸೊ ನೋಡೋಣ ಏನು ಡಿಫ್ರೆನ್ಸ್ ಇದೆ 2 ಸೋಪ್ ಅಲ್ಲಿ ಅಂತ ಹೇಳಿ. ಇವಾಗ ಎರಡನ್ನೂ ಕೂಡ ಮಿಕ್ಸ್ ಮಾಡೋಣ, ಏನ್ ಡಿಫ್ರೆನ್ಸ್ ಬರುತ್ತೆ ಅಂತ. ವಾವ್ 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 ವಾವ್, ಅದ್ಭುತವಾದಂತಹ ಮ್ಯಾಜಿಕ್ ಸ್ನೇಹಿತರೆ. ಸೊ ನೋಡಿ, ಸೊ ಮೋದಿ ಕೇರ್ ಸೋಪ್ ಅಲ್ಲಿರುವಂತ ಬ್ಯಾಕ್ಟೀರಿಯಾ ಮತ್ತೆ ಬ್ಯಾಡ್ ಸ್ಮೆಲ್ ಅನ್ನು ಇಮಿಡಿಯೇಟ್ಲಿ ಕ್ಲೀನ್ ಮಾಡಿದೆ. ಆದ್ರೆ ಡವ್ ಸೋಪ್ ಸ್ನೇಹಿತರೆ ಹೇಗಿದೆ ಹಾಗೆ ಇದೆ, ಯಾವ್ದೇ ರೀತಿ ಕ್ಲೀನ್ ಮಾಡಿಲ್ಲ. ಸೊ ನೋಡಿ, ಇದರಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೋಪ್ ವಾಶ್ ವೈಟ್ ಪಾರ್ಲ್ ಎಷ್ಟೊಂದು ಕ್ವಾಲಿಟಿ ಇದೆ ಅಂತ ಹೇಳಿ. ಸೊ ಇದರಲ್ಲಿ BKC ಇದರಲ್ಲಿ TFM 76% ಇದೆ ಸ್ನೇಹಿತರೆ. ಅಂದ್ರೆ ಫಸ್ಟ್ ಗ್ರೇಡ್ ಸೋಪ್
ಸೊ ಈ ಒಂದು ಅದ್ಭುತವಾದಂತ ಸೋಪ್ ಅನ್ನ ಇವತ್ತು ಮೋದಿ ಕೇರ್ ಸಂಸ್ಥೆ ನಮ್ಗೆ ಕೊಡ್ತಾ ಇದೆ. ಸೊ ಹಾಗಾದ್ರೆ ಇಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಸೊ ನಾವು ಯೂಸ್ ಮಾಡಿ ರೆಕಮೆಂಡ್ ಮಾಡೋದ್ರ ಮುಖಾಂತರ ಎಂಟರ್ ಲೈಫ್ ಅಲ್ಲಿ ಸೊ ದೊಡ್ಡ ಮಟ್ಟದ ಸಾಧನೆಯನ್ನ ಮಾಡಬಹುದು, ಈ ದೇಶಕ್ಕೆ ಆರೋಗ್ಯ ಕೊಡಿಸಬಹುದು. ಅಂದ್ರೆ ಇಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಕೊಟ್ಟಿರುವಂತ ಸಮೀರ್ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಸೊ ಇವತ್ತು ಈ ಎರಡು ಪ್ರಾಡಕ್ಟ್ ಅನ್ನ ಡೆಮೋನ್ಸ್ಟ್ರೇಷನ್ ತೋರಿಸ್ಕೊಡೋದಕ್ಕೋಸ್ಕರ ಸೊ ಇವತ್ತು ಅವಕಾಶ ಕೊಟ್ಟಿರುವಂತ ಗಣೇಶ್ ದೇವಡಿಗರಿಗೆ ಥ್ಯಾಂಕ್ಸ್ ಹೇಳ್ತಾ, ಸ್ನೇಹಿತರೆ 450ಕ್ಕೂ ಪ್ಲಸ್ ಪ್ರಾಡಕ್ಟ್ ಇದೆ. ಸೊ ಅದರಲ್ಲಿ ಕೇವಲ 2 ಪ್ರಾಡಕ್ಟ್ ಅನ್ನ ತೋರಿಸಿದೀನಿ. ಅನ್ನ ಬೇದಿದೆಯೇ ಇಲ್ವ ಅಂತ ನಾವು ಎರಡು ಅಥವಾ 3 ಅಗಳು ತೆಗೆದು ನೋಡ್ತೀವಿ. ಸೊ ಅದೇ ತರ ನಿಮ್ಗೆ ಜಸ್ಟ್ ಎರಡು ಪ್ರಾಡಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. 450ಕ್ಕೂ ಕೂಡ ಪ್ಲಸ್ ಪ್ರಾಡಕ್ಟ್ ಅನ್ನ ನಾವು ಡೆಮೋನ್ಸ್ಟ್ರೇಷನ್ ನೋಡ್ಬೋದು. ಅವಕಾಶದ ಒಳಗಡೆ ಬಂದಾದ್ಮೇಲೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ನೀವು ಪ್ರಾಕ್ಟಿಕಲ್ ಆಗಿ ಎಲ್ಲಾ ಡೆಮೋನ್ಸ್ಟ್ರೇಷನ್ ಕೂಡ ತಿಳ್ಕೊಬಹುದು ಅಂತ ಹೇಳ್ತಾ, ಅವಕಾಶ ಕೊಟ್ಟಿರುವಂತಹ ಸೊ ಲೀಡರ್ಸ್ ಗೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದ್ರ ಸರ್. ತುಂಬಾ ಅದ್ಭುತವಾಗಿ, ತುಂಬಾ ನೀಟಾಗಿ ಎರಡೇ ಪ್ರಾಡಕ್ಟ್ ಆದ್ರೂ ಅದು ಭಯಂಕರ ಅರ್ಥವಾಗಿರೋ ರೀತಿಯಲ್ಲಿ ನಿಮ್ಮ ತುಂಬಾ ನೀಟಾಗಿ ತುಂಬಾ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಸ್ನೇಹಿತರೆ ನೋಡಿದ್ದೀರಾ ಈಗ ನೀವು ಅದ್ಭುತ ಪವಾಡಗಳನ್ನ. ಮೋದಿ ಕೇರ್ ಪ್ರಾಡಕ್ಟ್, ಇಂಡಿಯನ್ ಕಂಪನಿ ಪ್ರಾಡಕ್ಟ್ ಇಷ್ಟೊಂದು ಮಿರಾಕಲ್ ಆಗ್ತಿದ್ಯಾ, ಅಥವಾ ನಮ್ಗೆ ಆಡ್ ನೋಡ್ತಿರುವಂತ ಪ್ರಾಡಕ್ಟ್ಗಳು ಇಷ್ಟೊಂದು ನಮ್ಗೆ ಮೋಸ ಮಾಡ್ತಿದ್ಯಾ, ಏನು ಕೆಲಸ ಮಾಡ್ತಿಲ್ವಾ, ಬರೀ ಆಡ್ ಮಾತ್ರ ಮಾಡ್ತಿದಾವ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ನಾವು ಬರೀ ಆಡ್ ನೋಡೋದಲ್ಲ, ಸೊ ನೇರವಾಗಿ ಕಂಪನಿಯಿಂದ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ನಾವು ಬಳಸೋದಕ್ಕೆ ಈಗ ನಾವು ರೆಡಿ ಆಗಿದ್ದೀವಿ. ಸೊ ಹಾಗಾದ್ರೆ ನಾವೀಗ ನೋಡೋಣ. ಸೊ ಈ ಪ್ರಾಡಕ್ಟ್ ಅನ್ನ ಬಳಸ್ತಾ ಸಾಕಷ್ಟು ಜನ ಲೈಫ್ ಅನ್ನ ಬದಲಾಯಿಸ್ಕೊಂಡಿದ್ದಾರೆ. ಸೊ ಅವ್ರನ್ನ ನೋಡ್ಕೊಂಡ್ ಬರೋಣ. ಇದರಲ್ಲಿ ಸಾಕಷ್ಟು ಲೆವೆಲ್ ಇದೆ: ಕನ್ಸಲ್ಟೆಂಟ್, ಸೀನಿಯರ್ ಕನ್ಸಲ್ಟೆಂಟ್, ಅಸೋಸಿಯೇಟ್ ಸೂಪರ್ವೈಸರ್, ಡೆಪ್ಯೂಟಿ ಸೂಪರ್ವೈಸರ್, ಡೈರೆಕ್ಟರ್ ಆದ ನಂತರ ಡೈರೆಕ್ಟರ್, ಸೀನಿಯರ್ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಮತ್ತೆ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಂದ್ರೆ ಕಾರ್ ಫಂಡ್ ಅನ್ನ ತಗೊಳ್ಳುವಂತ ಲೆವೆಲ್ ಮತ್ತೆ 50,000 ಪ್ಲಸ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಿರುವಂತ ಒಂದು ಟೈಟಲ್ ಆಗಿರುತ್ತೆ. ಈ ಟೈಟಲ್ ನ ಅಚೀವ್ ಮಾಡಿರುವಂತ ಒಬ್ಬ ವ್ಯಕ್ತಿ ನಮ್ ಜೊತೆ ಇವಾಗಿದ್ದಾರೆ. ಸಾಕಷ್ಟು ಜನ ಇದ್ದಾರೆ, ಬಟ್ ನಾವು ಒಬ್ಬ ವ್ಯಕ್ತಿನ ಮಾತ್ರ ನಮ್ಗೆ ಪರಿಚಯ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕಾರ್ಕಳ ಭಾಗದ ವೀರೇಂದ್ರ ಅವರಿದ್ದಾರೆ. ಸೊ ವೆಲ್ಕಮ್ ಟು ವೀರೇಂದ್ರ ಸರ್. ನಮಸ್ತೆ ಎಲ್ರಿಗೂ. ಉಡುಪಿಯ ಕಾರ್ಕಳ ಭಾಗದಿಂದ ವೀರೇಂದ್ರ ಅಂತ. ಬೇಸಿಕಲಿ ನಾನೊಬ್ಬ ಕಂಪ್ಯೂಟರ್ ಲ್ಯಾಪ್ಟಾಪ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಬಟ್ ಈ ಒಂದು ಕಾನ್ಸೆಪ್ಟ್ ಅನ್ನು ಲಾಸ್ಟ್ 1 ಇಯರ್ ಇಂದ ನಾನೊಂದು ತಿಳ್ಕೊಂಡು ವರ್ಕ್ ಮಾಡ್ತಾ ಇದ್ದೇನೆ. ಹತ್ರ ಲಾಸ್ಟ್ ಮಂತ್ 1.5 ಲಕ್ಷವರೆಗೆ ಅರ್ನ್ ಮಾಡ್ತಾ ಇದ್ದೇನೆ. 13 ಲಕ್ಷದ ಏಟಿಗ ಟಾಪ್ ಅಂಡ್ ಗಾಡಿಯನ್ನು ಕೂಡ ತಗೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪರಿವರ್ತನೆ ಬದಲಾವಣೆಗೆ ಇಲ್ಲಿರುವ ಎಜುಕೇಶನ್ ಸಿಸ್ಟಮ್, ಮಾರ್ನಿಂಗ್ ಕ್ಲಾಸ್ ಇದೇ ಕಾರಣ. ಥ್ಯಾಂಕ್ ಯು ಲೀಡರ್ಸ್, ಥ್ಯಾಂಕ್ ಯು ಮೋದಿ ಕೇರ್. ಥ್ಯಾಂಕ್ ಯು ವೀರೇಂದ್ರ ಅವರೇ. ಸೊ ನಿಮ್ಮ ಅಮೂಲ್ಯವಾದ ಅನುಭವವನ್ನ ಹಂಚಿಕೊಂಡಿದ್ದಕ್ಕೆ. ಸೊ ಈಗ ನಾವು ನೋಡಿದೀವಿ ನಮ್ಮ ಸೀನಿಯರ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ನೆಕ್ಸ್ಟ್ ನಮ್ಮಲ್ಲಿ ಪ್ಲಾಟಿನಂ ಡೈರೆಕ್ಟರ್ಸ್ ಗಳಿದ್ದಾರೆ. ಸೊ ಅವರಲ್ಲಿ ಯಾರು ಇದಾರ ಅಂತ ಈ ಪ್ರೋಗ್ರಾಮ್ ಅಲ್ಲಿ ಅಂತ ನಾನು ಪರಿಚಯ ಮಾಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ನಮ್ಮಲ್ಲಿ ಪ್ಲಾಟಿನಂ ಡೈರೆಕ್ಟರ್ ಆದ ನಂತರ ನೆಕ್ಸ್ಟ್ ಲೆವೆಲ್ ಇರುವುದು ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಅಂತ. ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ಸ್ ಯಾರಿದ್ದಾರೆ, ಅಥವಾ ನೆಕ್ಸ್ಟ್ ಟೈಟಲ್ ನಮ್ಗೆ ಇರುವುದು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಅಂತ. ಸೊ ಪ್ರೆಸಿಡೆನ್ಷಿಯಲ್ ಡೈರೆಕ್ಟರ್ ಮೋಸ್ಟ್ಲಿ ಇವತ್ತು ಯಾರು ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇಲ್ಲ, ಯಾಕಂದ್ರೆ ಬಿಸಿ ಇದ್ದಾರೆ. ಸಾಕಷ್ಟು ಬಿಸಿ ಇರೋದ್ರಿಂದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಕ್ರೌನ್ ಡೈಮಂಡ್ ಡೈರೆಕ್ಟರ್ ನೋಡ್ಕೊಂಡ್ ಬರೋಣ. ಸೊ ಉದ್ಯೋಗದಲ್ಲಿ ಒಂದು ಒಳ್ಳೆ ಉದ್ಯೋಗ ಇದ್ದು ಅಂತ ಹೇಳಿದ್ರೆ ಟೀಚರ್ ವೃತ್ತಿ ಮಾಡ್ತಾ ಇದ್ರು ಸಹಿತ, ಪ್ರಾಧ್ಯಾಪಕ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ರು. ಪಾರ್ಟ್ ಟೈಮ್ ಅಲ್ಲಿ ಈ ಒಂದು ನಮ್ಮ ಪರ್ಸನಲ್ ಪ್ರಾಡಕ್ಟ್ ಗಳನ್ನ ಅಂದ್ರೆ ಪರ್ಸನಲ್ ಕೇರ್, ಈ ಸ್ವದೇಶಿ ಪ್ರಾಡಕ್ಟ್ ಅನ್ನ ಹಂಚುತ್ತಾ ಸಾಕಷ್ಟು ಲಕ್ಷ ಗದರ್ ಅರ್ನ್ ಮಾಡ್ತಿರುವಂತಹ ಉಮೇಶ್ ಅವರು ಶಿರಾದಿಂದ ಇದ್ದಾರೆ. ಸೊ ಓವರ್ ಟು ಉಮೇಶ್ ಸರ್. ನಮಸ್ತೆ ಸರ್, ನನ್ನ ಹೆಸರು ಉಮೇಶ್ ಅಂತ. ನಾನು ಬೇಸಿಕಲಿ ಗೌರ್ಮೆಂಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಕೂಡ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ 2 ವರ್ಷದಿಂದ ಒಂದು ಸ್ವದೇಶಿ ಕಾನ್ಸೆಪ್ಟ್ ಅಲ್ಲಿ ಸ್ವದೇಶಿ ವಸ್ತುಗಳನ್ನ ಬಳಸಬೇಕು ಅನ್ನೋ ಉದ್ದೇಶದಿಂದ ನಾನು ಮೋದಿ ಕೇರ್ ಜಾಯ್ನ್ ಆದೆ. ಎಸ್, ಬಳಸ್ತಿ ತುಂಬಾ ಖುಷಿ ಆಯ್ತು. ತುಂಬಾ ಕ್ವಾಲಿಟಿ ಇತ್ತು. ಪ್ರಾಡಕ್ಟ್ ಅನ್ನು ಇಟ್ಕೊಂಡು ಬಿಸ್ನೆಸ್ ಕೂಡ ಮಾಡಬಹುದು, ಬೇರೆಯವ್ರಿಗೆ ಶೇರ್ ಮಾಡಬಹುದು. ತುಂಬಾ ಅದ್ಭುತವಾಗಿರುವಂತ ಪ್ರಾಡಕ್ಟ್ ಅನ್ನು ತುಂಬಾ ಜನಕ್ಕೆ ಶೇರ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ, ಬಿಸ್ನೆಸ್ ಕೂಡ ಮಾಡಬಹುದು, ಇನ್ಕಮ್ ಬರುತ್ತೆ ಅಂತ ತಿಳಿಸಿದ್ರು. ಸೊ ನಾನು ತುಂಬಾ ಸೀರಿಯಸ್ ತಗೊಂಡು ಕಂಟಿನ್ಯೂ ಮಾಡ್ತಾ ಹೋದೆ. ಎಸ್, 2.5 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತು ನನ್ನ ಇನ್ಕಮ್ 2,68,000 ಇದೆ. ಜೊತೆಗೆ ಕಂಪನಿ ನನಗೆ ಉಂಡಾಯ್ ವೆನ್ಯೂ ಕಾರ್ 14 ವರ್ಷದ ಕಾರ್ ಫ್ರೀ ಕೊಟ್ಟಿದೆ. 2 ಫಾರಿನ್ ಟ್ರಿಪ್ ಆಗಿದೆ. ಎಸ್ ಡಿಯರ್ ಫ್ರೆಂಡ್ಸ್, ಈ ಗ್ರೂಪ್ ಅಲ್ಲಿ ಇರೋಗೆಲ್ಲ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಬೆಳೆಯುವಂತ ಬಿಸ್ನೆಸ್ ತುಂಬಾ ಜನರಿಗೆ ಹೆಲ್ಪ್ ಮಾಡ್ಬೋದು. ನನ್ನ ಕೆಳಗಡೆ ನನಗೆ ಪರಿಚಯ ಆಗಿ ಬಂದಂತ ಇಬ್ಬರಿಗೆ ನಾನು ಕಂಪನಿ ಕಡೆಯಿಂದ ಕಾರ್ ಕೊಡ್ಸಿದೀನಿ. ಅವ್ರಿಗೆ ಕಾರ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡಿದೀನಿ. ಹಾಗೆ ತುಂಬಾ ಜನರಿಗೆ ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಆಗಿದೆ. ತುಂಬಾ ಜನ ಲಕ್ಷ ಇನ್ಕಮ್ ನ ಪಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್ ಟು ಮೋದಿ ಕೇರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಉಮೇಶ್ ಸರ್. ಸೊ ನಮ್ ಜೊತೆ ಇನ್ನೊಬ್ರು ಕ್ರೌನ್ ಡೈಮಂಡ್ ಡೈರೆಕ್ಟರ್ ಇದ್ದಾರೆ. ಸೊ ಚಿಕ್ಕನಾಯಕನಹಳ್ಳಿ ಭಾಗದಿಂದ ಚಂದ್ರಕಲಾ ಬಿ ಅವರು ಇದ್ದಾರೆ. ಚಂದ್ರಕಲಾ ಮೇಡಮ್, ವೆಲ್ಕಮ್. ನಮಸ್ತೆ ಸರ್, ಎಲ್ರಿಗೂ ನಮಸ್ಕಾರ.
ನನ್ನ ಹೆಸರು ಚಂದ್ರಕಲಾ ಮಧುಕುಮಾರ್, ಚಿಕ್ಕನಾಯಕನಹಳ್ಳಿಯಿಂದ. ತುಂಬಾ ಖುಷಿ ಆಗ್ತಿದೆ ಮೋದಿಕೇರ್ ಅವಕಾಶದಲ್ಲಿ ಇರೋದಕ್ಕೆ. ನಾನು ಪಾರ್ಟ್ ಟೈಮ್ ಅಲ್ಲಿ ಮೋದಿಕೇರ್ ನ ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ನಾನು ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಮ್ಮ ಮನೇಲಿ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನೈಟ್ ಹೋಟೆಲ್ ಇತ್ತು. ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದು ಫ್ಯಾಮಿಲಿ ಬಿಸ್ನೆಸ್ ಅಂತ ಮೋದಿಕೇರ್ ಅವಕಾಶನ ಆಯ್ಕೆ ಮಾಡ್ಕೊಂಡಿದ್ದು. 1.5 year ಅಲ್ಲಿ ಕಾರ್ ಅಚೀವ್ಮೆಂಟ್ ಆಗಿದೆ, ಫಾರಿನ್ ಟ್ರಿಪ್ ಆಗಿದೆ. ಇವತ್ತು ಪ್ರತಿ ತಿಂಗಳು 2 ಲಕ್ಷ ಇನ್ಕಮ್ ಅನ್ನ ಈ ಮೋದಿಕೇರ್ ಮುಖಾಂತರ ಅರ್ನ್ ಮಾಡ್ತಿದ್ದೀನಿ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿರೋ ನನ್ನ ಅಪ್ಲೈನ್ ರಘು ಸರ್, ಲೋಕಿ ಸರ್, ಗಣೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿರುವಂತ ಸಿಸ್ಟಮ್ ಮಾರ್ನಿಂಗ್ ಕ್ಲಾಸ್ ಮತ್ತು ಈವ್ನಿಂಗ್ ಕ್ಲಾಸ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ನೋಡಿ, ಹೌಸ್ ವೈಫ್ ಆಗಿದ್ದು 2 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡ್ತಿದ್ದಾರೆ. ಸೊ ಗ್ರೇಟ್ ಮೋದಿಕೇರ್ ಅವಕಾಶದಿಂದ. ಸೊ ನಾವು ಇನ್ನೊಬ್ಬ ವ್ಯಕ್ತಿ ಕ್ರೌನ್ ಡೈಮಂಡ್ ಡೈರೆಕ್ಟರ್ ಇದ್ದಾರೆ. ಸೊ ಆಲ್ರೆಡಿ ನಿಮ್ಗೆ ಪ್ರಾಡಕ್ಟ್ ಮ್ಯಾಜಿಕ್ ಅನ್ನ ತೋರಿಸಿದ್ದಾರೆ. ಅವರ ಲೈಫ್ ಅಲ್ಲಿ ಯಾವ ರೀತಿ ಮ್ಯಾಜಿಕ್ ಆಗಿದೆ ಅಂತ ನೋಡ್ಕೊಂಬರೋಣ. ಸೊ ಓವರ್ ಟು PB ಚಂದ್ರಶೇಖರ್ ಸರ್, ಶಿವಮೊಗ್ಗದಿಂದ. ನಮಸ್ತೆ, ಥ್ಯಾಂಕ್ ಯು. ಸೊ ಎಲ್ರಿಗೂ ನಮಸ್ತೆ. ಹೆಸರು PB ಚಂದ್ರಶೇಖರ್ ಅಂತ ಹೇಳಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್. ಇವತ್ತು ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿದ್ದೀನಿ. ಸ್ನೇಹಿತರೆ, ಅವಕಾಶಕ್ಕೆ ಬರೋಕ್ಕಿಂತ ಮುಂಚೆ 10 ವರ್ಷ ಹೋಟೆಲ್ ಅಲ್ಲಿ ಕೆಲಸ ಮಾಡಿದೀನಿ ಕ್ಯಾಶಿಯರ್ ಆಗಿ. ಕೇವಲ 5,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ಎಷ್ಟರ 5,000 10,000 ಬಂದ್ರೆ ಸಾಕು ಅಂತ ಅವಕಾಶಕ್ಕೆ ಮೋದಿಕೇರ್ ಅವಕಾಶನ ಆಯ್ಕೆ ಮಾಡ್ಕೊಂಡಿರೋದು ಕಳೆದ 10 ವರ್ಷದ ಹಿಂದೆ. ಸೊ ಇವತ್ತು ಸ್ನೇಹಿತರೆ, ನಾನೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದ್ರ 10 ಪಟ್ಟು ಇವತ್ತು ನನ್ನ ಲೈಫ್ ಅಲ್ಲಿ ಇವತ್ತು ಬದಲಾವಣೆ ಆಗಿದೆ. ಸೊ ಇವತ್ತು ನಾನೇನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಎಲ್ಲದೂ ಕೂಡ ಸಿಕ್ಕಿದೆ ಸ್ನೇಹಿತರೆ. ಹತ್ತತ್ರ ಇವತ್ತು ಒಂದು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇರೋದು 4.5 ಲಕ್ಷ ಪ್ಲಸ್ ಇನ್ಕಮ್ ಅನ್ನ ಅರ್ನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 8 ದೇಶ ವಿದೇಶಿ ಪ್ರಯಾಣ ಹೋಗಿ ಬಂದಿದ್ದೀನಿ, ಕಾರನ್ನ ತಗೊಂಡಿದ್ದೀನಿ. ಇದು ಇಷ್ಟೇ ಖುಷಿ ಕೊಟ್ಟಿರೋದಲ್ಲ, ನನ್ನ ಟೀಮ್ ಅಲ್ಲಿ ಇವತ್ತು 11 ಜನ 1 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾ ಇದಾರೆ. ಸೊ 20 ಜನ ಸ್ವಂತ ಕಾರಲ್ಲಿ ಓಡಾಡ್ತಾ ಇದಾರೆ. 150 ಜನ ವಿದೇಶಿ ಪ್ರಯಾಣ ಹೋಗಿ ಬಂದಿದ್ದಾರೆ ಸ್ನೇಹಿತರೆ. ಸೊ ನಾನ್ ತಗೊಂಡಿರುವಂತ ಒಂದು ನಿರ್ಧಾರ, ಜಸ್ಟ್ ಅಂಗಡಿನ ಬದಲಾವಣೆ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರ ಇವತ್ತು ನನ್ನ ಲೈಫ್ ಅಲ್ಲಿ ಇಷ್ಟೊಂದು ಬದಲಾವಣೆ ಕೊಟ್ಟಿದೆ ಸ್ನೇಹಿತರೆ. ಸೊ ಇಲ್ಲಿ ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ, ನಾವು ಸಕ್ಸಸ್ ಆಗೋದಕ್ಕೆ ಕಾರಣ, ಇಲ್ಲಿ ಸಿಗ್ತಾ ಇರುವಂತ ಮಾರ್ನಿಂಗ್ ಕ್ಲಾಸ್ ಆಗಿರ್ಬೋದು, ಈವ್ನಿಂಗ್ ಕ್ಲಾಸ್ ಆಗಿರ್ಬೋದು, ಮತ್ತೆ ಲೀಡರ್ಸ್ ಗಳ ಒಂದು ಟ್ರೈನಿಂಗ್ ನಾವು ಯೂಸ್ ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ತಾ ಇದೀವಿ. ಸೊ ಅಪ್ಕಮಿಂಗ್ ಒಂದು ಡ್ರೀಮ್ ಅನ್ನ ಶೇರ್ ಮಾಡ್ತಾ ಇದೀನಿ. ಜನವರಿ ತಿಂಗಳಲ್ಲಿ ನಾನು ಹಿಂದ್ಗಡೆ ಕಾಣ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಾ, Audi Q3 ಕಾರಿಗೆ ಓನರ್ ಆಗ್ತಾ ಇದೀನಿ. ಅಪ್ ಟು 50 ಲಕ್ಷದ ವರ್ತ್ ಕಾರಿಗೆ ಓನರ್ ಆಗಿ ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ಸ್ ಟು ಮೋದಿಕೇರ್, ಥ್ಯಾಂಕ್ಸ್ ಟು ಮೋದಿ ಸರ್, ಥ್ಯಾಂಕ್ಸ್ ಟು ಗಣೇಶ್ ಅವರೇ. ಥ್ಯಾಂಕ್ ಯು ಚಂದ್ರ ಅವರೇ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಯುವರ್ ನೆಕ್ಸ್ಟ್ ಡ್ರೀಮ್. ಸೊ ನಮ್ ಜೊತೆ ಈಗ ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ನೋಡುವಂತ ಸಮಯ. ಗ್ಲೋಬಲ್ ಬ್ಲಾಕ್ ಡೈಮಂಡ್ ನ ರೀಚ್ ಮಾಡಿರುವಂತಹ ಸೊ ಯೂತ್ ಐಕಾನ್ ಅಂತ ಹೇಳ್ಬೋದು. ತುಂಬಾ ಚಿಕ್ಕ ವಯಸ್ಸಲ್ಲೇ ಮೋದಿಕೇರ್ ನ ಎಜುಕೇಶನ್ ಮಾಡ್ತಾ, ಕಾಲೇಜ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ 1000 ರೂಪೀಸ್ ಬಂದವರು ಇವತ್ತು 10 lakh ಪರ್ ಇಯರ್ ಇನ್ಕಮ್, ಅಂದ್ರೆ 10 ಲಕ್ಷ ತನಕ ತಿಂಗಳಿಗೆ ಸಂಪಾದನೆ ಮಾಡ್ತಿರುವ ಒಬ್ಬ ಗ್ರೇಟ್ ಲೀಡರ್ ಇದ್ದಾರೆ ನಮ್ ಜೊತೆ. ಸೊ ವೀರೇಶ್ KB ಅವ್ರಿಗೆ ವೆಲ್ಕಮ್ ಮಾಡೋಣ. ಸೊ ಓವರ್ ಟು ವೀರೇಶ್ ಸರ್. ವೀರೇಶ್ ಅವರೇ, ಸೊ ನಮ್ ಜೊತೆ ಎಸ್ ವೀರೇಶ್ KB ಅವರು ಐ ಥಿಂಕ್ ಬಿಸಿ ಇದಾರೆ ಅನ್ಸುತ್ತೆ. ಸೊ ಇನ್ನೊಬ್ಬ ಗ್ರೇಟ್ ಲೀಡರ್ ಇದಾರೆ ನಮ್ ಜೊತೆ. ಸೊ ಲೇಡಿ ಟೈಗರ್ ಅಂತ ಹೇಳ್ಬೋದು. ಸೊ ಬೇರೆ ಯಾರಲ್ಲ, ನನ್ನ ಬ್ಯೂಟಿಫುಲ್ ವೈಫ್ ರಚನಾ ಅವರು. ಸೊ ಇವ್ ನಮ್ ಜೊತೆ ಕಳೆದ 4-5 ವರ್ಷದಿಂದ ನಮ್ ಜೊತೆ ಕೈ ಜೋಡಿಸಿದ್ದಾರೆ ಬಿಸ್ನೆಸ್ ಮಾಡ್ಲಿಕ್ಕೆ. ಸೊ ಅವರ ಒಂದು ಒಪಿನಿಯನ್ ಕೇಳ್ಕೊಂಬರೋಣ. ಸೊ ರಚನಾ, ಗಣೇಶ್. ಥ್ಯಾಂಕ್ ಯು ಸರ್, ಬ್ಲಾಕ್ ಡೈಮಂಡ್ ಡೈರೆಕ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಿದೆ ನನ್ಗೆ. ಎಲ್ರಿಗೂ ನಮಸ್ಕಾರ. ಹೆಸರು ರಚನಾ ಗಣೇಶ್ ಅಂತ, ಇರೋದು ಶಿವಮೊಗ್ಗದಲ್ಲಿ. ಕಳೆದ 4 ವರ್ಷದಿಂದ ಮೋದಿಕೇರ್ನ ತುಂಬಾ ಖುಷಿಯಾಗಿ, ತುಂಬಾ ಹೆಮ್ಮೆಯಿಂದ ಮಾಡ್ತಾ ಇದ್ದೀನಿ. ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದ್ದೀನಿ. ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ಸೆಲೆಬ್ರಿಟಿಗೂ ನಮ್ಮ ಲೈಫ್ ಏನ್ ಕಡಿಮೆ ಇಲ್ಲ. ಬಂದಂತೆ ಬದುಕೋದಕ್ಕಿಂತ ಅಂದ್ಕೊಂಡಂತೆ ಬದುಕ್ತಾ ಇದೀವಿ ಮೋದಿಕೇರ್ ನಲ್ಲಿ. 60 ಲಕ್ಷದ ಜಾಗ್ವಾರ್ ಕಾರಲ್ಲಿ ಔಟಿಂಗ್ ಹೋಗ್ತಾ ಇದೀವಿ. 1.5 ಕೋಟಿ ಮನೇಲಿ ವಾಸ ಮಾಡ್ತಾ ಇದೀವಿ. ಇದೆಲ್ಲ ಸಾಧ್ಯ ಆಗಿದ್ದು ಮೋದಿಕೇರಿಂದ. ಮೋದಿಕೇರ್ನ ನಂಬಿ ಬಂದಿದ್ದಕ್ಕೆ ಮೋದಿಕೇರ್ ಎಲ್ಲದೂ ಕೊಟ್ಟಿದೆ. ಈ ಅವಕಾಶ ಕೊಟ್ಟಿದ್ದು ಸುಬ್ರಹ್ಮಣ್ಯ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನ ಬೆಳೆಸ್ತಾ ಇರೋದು ಮಂಜುನಾಥ್ ಶೆಟ್ಟಿ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಅವಕಾಶವನ್ನ ಕೊಟ್ಟಿದ್ದಕ್ಕಿಂತ ಅವಕಾಶವನ್ನ ಸೃಷ್ಟಿಕರ್ತ ನನ್ನ ಆರಾಧ್ಯ ದೈವ ಸಮೀರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ಡಿಯರ್ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಬದುಕು ತುಂಬಾ ಸುಂದರವಾಗಿದೆ. ಅದನ್ನ ಇನ್ನೂ ಸುಂದರವಾಗಿ ಮಾಡ್ಕೋಬೇಕಂದ್ರೆ ಮೋದಿಕೇರ್ಗೆ ಬನ್ನಿ. ಸೊ ನಿಮ್ಮ ಕನಸಿಗೋಸ್ಕರ ನಾವು 2 ಸ್ಟೆಪ್ ಹೆಜ್ಜೆ ಇಡಕ್ಕೆ ನಾವು ರೆಡಿ ಇದ್ದೀವಿ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಮೇಡಮ್, ನಿಮ್ಮ ಅಮೂಲ್ಯವಾದ ವರ್ಡ್ಸ್ ಗಳಿಗೆ. ಸೊ ನನ್ನ ಹೆಸರು ಗಣೇಶ್ ದೇವಾಡಿಗ. ಸೊ ನನ್ನ ವೈಫ್ ಮಾತಾಡಿದ್ ನೀವು ನೋಡಿದಿರ ಈಗ. ಸೊ ನನ್ನ ಬ್ಯಾಕ್ ಗ್ರೌಂಡ್ ಬಂದು ನಾನೊಬ್ಬ ಹೋಟೆಲ್ ಸಪ್ಲೈಯರ್. ಈ ತರ ಕಾರ್ಯಕ್ರಮ ಮಾಡ್ಬೋದಾ, ಯಾಕೆ ಆಗ್ಬಾರ್ದು? ಸೊ ಇದು ಪವರ್ ಆಫ್ ಮೋದಿಕೇರ್ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿದೆ.
ಹೋಟೆಲ್ ಸಪ್ಲೈಯರ್ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಈ ತರ ಒಂದು ಟ್ರೈನಿಂಗ್ ಮಾಡಿ ಈ ತರ ಒಂದು ರೆಡಿ ಮಾಡಿದೆ ಮೋದಿ ಕೇರ್. ಸೊ ಕ್ರೆಡಿಟ್ ಗೋಸ್ ಟು ಮೋದಿ ಕೇರ್, ಆಲ್ ಟ್ರೈನರ್ ಅಂಡ್ ಕಂಪನಿ. ಸೊ ಮ್ಯಾನೇಜ್ಮೆಂಟ್ ಅಂಡ್ ಕಂಪನಿ ಎಲ್ಲ ನಮ್ಮ ಸೀನಿಯರ್ ಲೀಡರ್ಸ್ ಗಳು ನಮ್ಮನ್ನ ಈ ರೀತಿ ತಿದ್ದಿ ಸೊ ಬದಲಾಯಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 1000 ಏನಂದ್ರೆ ನಾನು ಜಸ್ಟ್ ಶಾಪ್ ಚೇಂಜ್ ಮಾಡಿದಾಗ ಒಂದು 5000 rupees ಪ್ರಾಡಕ್ಟ್ ತಗೊಂಡಾಗ ನನಗೆ 119 ರೂಪಾಯಿ ಚೆಕ್ ಬಂದಿತ್ತು. ಬಟ್ ಲಾಸ್ಟ್ ಮಂತ್ ನಿನ್ನೆ ನನ್ನ ಅಕೌಂಟಿಗೆ, ಇವತ್ತು ನನ್ನ ಅಕೌಂಟಿಗೆ ನಿಫ್ಟ್ ಆಗಿರೋದು 8 ಲಕ್ಷ ಸ್ನೇಹಿತರೆ. 8 ಲಕ್ಷ ಪೇಮೆಂಟ್ ನಾನು ಮಂತ್ಲಿ ತಗೊಳ್ಳೋ ಲೆವೆಲ್ಗೆ ಸೊ ಇವತ್ತು ಮೋದಿಗೆ ನನಗೆ ತುಂಬಾನೇ ಖುಷಿ ಕೊಟ್ಟಿದೆ. ಅಂಡ್ 9 ಫಾರಿನ್ ಟ್ರಿಪ್ ಇರ್ಬೋದು ಅಂಡ್ ಜಾಗ್ವಾರ್ ಕಾರಲ್ಲಿ ನಾನು ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಸಾಕಷ್ಟು ಜನ ನನ್ನ ಟೀಮಲ್ಲಿ ಅಚೀವ್ ಮಾಡಕ್ ಸಾಧ್ಯ ಆಗಿದೆ. ಸೊ ಒಂದು ನಿರ್ಧಾರ ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡುತ್ತೆ. ಸೊ ನೆಕ್ಸ್ಟ್ ನನ್ನ ಮುಂದಿನ ಜನರೇಷನ್ಗೆ ನಾನು ಈ ಬಿಸ್ನೆಸ್ ಅನ್ನು ಕೊಡ್ತಾ ಇದ್ದೀನಿ, ನನ್ನ ಮಗನಿಗೆ ಈ ಬಿಸ್ನೆಸ್ ಅನ್ನ ಹಸ್ತಾಂತರ ಇದ್ದೀನಿ. ಸೊ ಹಾಗಾಗಿ ಈ ಬಿಸ್ನೆಸ್ ಮುಂದಿನ ತಲೆಮಾರು ಕಾಪಾಡುತ್ತೆ ಅಂತ ಹೇಳಿದ್ರೆ ನಾವ್ ಯಾಕೆ ಬಿಸ್ನೆಸ್ ಮಾಡಬಾರ್ದು. ಅಂಡ್ ಈ ಸೋಪು ಶಾಂಪೂ ಅಲ್ಲಿ ಸಾಕಷ್ಟು ಕೋಟಿಗಟ್ಟಲೆ ದುಡ್ಡಿದೆ, ಯಾರೋ ಮಧ್ಯವರ್ತಿಗಳು ತಗೊಳ್ತಿದ್ದಾರೆ, ಆಡಿಗೆ ಹೋಗ್ತಿದೆ. ಅದೇ ದುಡ್ಡನ್ನ ನಮ್ಗೆ ಕಂಪನಿ ಕೊಡುತ್ತಂದ್ರೆ ನಾವ್ಯಾಕೆ ಈ ಸ್ವದೇಶಿ ಪ್ರಾಡಕ್ಟ್ ಅನ್ನ ಬಳಸಬಾರ್ದು, ಯಾಕೆ ಹಂಚಬಾರ್ದು. ಸೊ ನಿರ್ಧಾರ ನಿಮ್ದು, ಸಪೋರ್ಟ್ ನಮ್ದು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರಿಗೆ ಎಲ್ಲ ವೀಕ್ಷಣೆ ಮಾಡಿದ್ದು ಥ್ಯಾಂಕ್ ಯು. ಅಂಡ್ ಪ್ರೋಗ್ರಾಮಿಗೆ ಡೆಮೋ ಕೊಟ್ಟು ಮತ್ತೆ ಎಲ್ಲ ಟೆಸ್ಟಿಮನಿ ಕೊಟ್ಟಿರುವಂತ ಎಲ್ಲ ಲೀಡರ್ಸ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ನೆಕ್ಸ್ಟ್ ಮತ್ತೆ ಮೀಟಿಂಗ್ ಅಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.